ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗಂ ಗಂ ಗಣನಾನ್ತ್ವ ಗಣಪತಿಗಂ ಅವಾಮಹೇ ಕವಿಂ ಕವೀನಾಮುಪವಸ್ತ್ರವತ್ಸಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪದಃ ಆನಃ ಶೃಣ್ವನ್ನೋದಿವೆಸ್ಸೇದಸಾದನಂ. ಶ್ರೀಮಾತಾ ಶ್ರೀಮಹಾರಾಜ್ಞೇ ಶ್ರೀಮತ್ಸಿಂಹಾಸನೇಶ್ವರೆ ಚಿರಘ್ನೇ ಕೊಂಡ ಸಂಬೋಧ ದೇವಕಾರ್ಯ ಸಮುದ್ಯದ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ನೂತನ ವರ್ಷ ಅಂದರೆ ಕ್ಯಾಲೆಂಡರ್ ಪ್ರಕಾರವಾಗಿ ನಮ್ಮದು ಯುಗಾದಿ ಇರುವಂಥದ್ದು. ನೀವು ನೋಡಿರ್ಬೋದು, ಯುಗಾದಿನಲ್ಲಿ ಏನೇನೋ ನಾನು ಹೇಳಿದ್ದೀನೋ ನೀವು ಬೇಕಾದ್ರೆ ಚಾನಲ್ ಚೆಕ್ ಮಾಡ್ಬೋದು. ಅಷ್ಟೂ ಘಟನೆಗಳು ಹಾಗೇ ನಡೆದಿದೆ. ಪ್ರಾಪಂಚಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ರೋಗ ರುಜಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಅಪ್ ಟು ಡೇಟ್ ಆಲ್ಮೋಸ್ಟ್ 99% ಅದು ಹಾಗೆ ನಡೆದಿರ್ತಕ್ಕಂಥದ್ದು ಯುಗಾದಿ ಭವಿಷ್ಯ. ಬೇಕಾದ್ರೆ ನೀವು ಚೆಕ್ ಮಾಡಿ. ಇದು ಎಲ್ಲರಿಗೂ ಕೂಡ ಒಂದು ಕುತೂಹಲ. ಇದರದ್ದು ಒಂದು ಆಧಾರ ಅನ್ನೋ ರೀತಿಯಲ್ಲಿ ಬರೋದಿಲ್ಲ. ಬಟ್ಟು ಗುರು, ರಾಹು, ಶನಿ, ಕೇತು ಇದರ ಆಧಾರ, ಮತ್ತು ಹೊಸ ವರ್ಷ ಪ್ರಾರಂಭದ ಸಂದರ್ಭದಲ್ಲಿ ಅಂದರೆ ಮಧ್ಯರಾತ್ರಿ 12 ಗಂಟೆ ಅನ್ನೋ ರೀತಿಯಲ್ಲಿ ಸಂಖ್ಯೆ ಪ್ರಕಾರವಾಗಿ ತೆಗೆದುಕೊಂಡ್ರೆ, ಆದರೆ ಸೂರ್ಯೋದಯ ತೆಗೆದುಕೊಳ್ಳೋದು ನಾವು ಅಂದರೆ ಪಂಚಾಂಗದ ಪ್ರಕಾರವಾಗಿ ಸೂರ್ಯೋದಯದಿಂದ ಸೂರ್ಯೋದಯ ಒಂದು ದಿವಸ ಅನ್ನೋ ರೀತಿಯಲ್ಲಿ. ಬಟ್ ಇಲ್ಲಿ ಡೇಟ್ ಚೇಂಜ್ ಆಗೋದ್ರಿಂದ ಸಂಖ್ಯೆ ಆಧಾರದ ಮೇಲೆ ತೆಗೆದುಕೊಳ್ತಕ್ಕಂಥದ್ದು ಇದೆಲ್ಲವೂ ಕೂಡ ಇರೋದ್ರಿಂದ ಮಧ್ಯರಾತ್ರಿ 12 ಗಂಟೆ ಆ ಸಂದರ್ಭದಲ್ಲಿ ಗ್ರಹಗತಿಗಳು ಹೇಗಿದೆ, ಅದಾದ ನಂತರವಾಗಿ ಗ್ರಹಗತಿಗಳು ಯಾವಾಗ ಬದಲಾಗುತ್ತೆ, ಇದರ ಆಧಾರದ ಮೇಲೆ ಈ 2026ನೇ ಇಸ್ವಿಯ ಒಂದು ಹೊಸ ವರ್ಷದ ಭವಿಷ್ಯ ಹೇಗಿರ್ತದೆ 12 ರಾಶಿಗಳ ಮೇಲೆ ಅಂತಕ್ಕಂಥ ರೀತಿಯಲ್ಲಿ ಒಂದು ಪ್ರಭಾವ ಏನು ಬೀರ್ತದೆ ಅಂತಕ್ಕಂಥದ್ದು. ಇನ್ನು ಮಿಕ್ಕ ವಿಷಯಗಳೇನಿರ್ತದೆ ಅದೆಲ್ಲವನ್ನು ಕೂಡ ಯುಗಾದಿಯ ವರ್ಷ ಭವಿಷ್ಯದಲ್ಲಿ ಸಾಮಾಜಿಕವಾಗಿ, ಪ್ರಾಪಂಚಿಕವಾಗಿ ಏನೆಲ್ಲ ಪರಿಣಾಮವನ್ನು ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿ ನೋಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಈಗ ಸದ್ಯದ ಮಟ್ಟಿಗೆ 12 ರಾಶಿಗಳವರ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂಥ ಒಂದು ವಿಷಯ. ಯಾಕೆಂದರೆ ಎಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಏನು ಬೀಳುತ್ತೆ, ಸುತ್ತಮುತ್ತಲು ಏನಾಗಬೇಕು ಅನ್ನೋ ರೀತಿಯಲ್ಲಿ ಇರುತ್ತೆ. ಸಾಕಷ್ಟು ಮನಸ್ಥಿತಿಗಳಂಗಿದೆ. ನನಗೆ ನೆಮ್ಮದಿ ಸಿಗುತ್ತಾ, ನನಗೆ ಉದ್ಧಾರ ಆಗುತ್ತಾ, ನನಗೇನಾದರೂ ಅನುಕೂಲ ಆಗುತ್ತಾ ಅನ್ನೋ ರೀತಿಯಾದಂಥ ಮನಸ್ಥಿತಿನಲ್ಲೇ ಇರುವಂಥದ್ದು. ಹಾಗಾಗಿ ರಾಶಿಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪರಿಣಾಮವನ್ನು ಈ ವರ್ಷದಲ್ಲಿ ನೀವು ಎದುರಿಸಬಹುದು 12 ರಾಶಿ 12 ರಾಶಿಗಳವರು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಪ್ರಪ್ರಥಮ ಬಾರಿಗೆ ಬರ್ತಕ್ಕಂಥದ್ದೇ ಮೇಷರಾಶಿ. ಈ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ, ವರ್ಷ ಆರಂಭ ಅಂತ ಸಂದರ್ಭದಲ್ಲಿ 2026 ವರ್ಷದ ಆರಂಭದ ಸಂದರ್ಭದಲ್ಲಿ ಏನಾಗ್ತಾ ಇದೆ, ನಿಮ್ಮ ರಾಷ್ಟ್ರಾಧಿಪತಿಯಾದಂಥವನು ಹಸ್ತನಾಗಿ ಕುಳಿತಿದ್ದಾನೆ. ತುಂಬ 87% ಹಸ್ತನಾಗಿ ಕುಳಿತಿದ್ದಾನೆ. ಹಾಗಾಗಿ ಏನಾಗುತ್ತೆ, ಭಾಗ್ಯದಲ್ಲಿದ್ರೂ ಕೂಡ ನಿಮಗೆ ಅದೃಷ್ಟ ತರಬೇಕು, ಅದೃಷ್ಟದ ರೀತಿಯಲ್ಲಿ ವರ್ಕ್ ಆಗಬೇಕು, ಭಾಗ್ಯೋದಯವಾಗಬೇಕು ಅನ್ನೋ ರೀತಿಯಾದಂಥ ಕಂಡೀಷನ್ಸಲ್ಲಿ ಇರ್ತದೆ. ಆದರೆ ಹಸ್ತನಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಬರುವಂಥ ಪ್ರಮಾಣಗಳೇನಾಗ್ತದೆ ಅಥವಾ ಬರುವಂಥ ವಿಷಯಗಳನ್ನು, ವಸ್ತುಗಳನ್ನು, ಅವಕಾಶವನ್ನು ಉಪಯೋಗಿಸ್ಕೊಳ್ಳೋದ್ರಾಗೆ ನೀವು ಸೋಲ್ತೀರಿ ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಸ್ವಲ್ಪ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕಾಗತ್ತೆ ಅನ್ನೋ ರೀತಿಯಾದಂಥ ಸಂದರ್ಭ. ಇನ್ನು ವಿದ್ಯಾಭ್ಯಾಸ ತುಂಬ ಅದ್ಭುತವಾದಂಥ ರೀತಿಯಲ್ಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಬೇಕು ಅನ್ನೋಂಥವ್ರಿಗೂ ಕೂಡ ತುಂಬ ಅನುಕೂಲ. ಅದರಲ್ಲೂ ಕೂಡ ಈ ಗೌರ್ಮೆಂಟ್ ಜಾಬು, ಯಾವುದೋ ಕಂಪ್ನಿಗಳಲ್ಲಿ ಯಾವುದೋ ಉನ್ನತವಾದಂಥ ಜಾಬನ್ನು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಎಲ್ಲರೂ ಜಾಬನ್ನು ಹುಡುಕಬೇಕು ಅನ್ನೋ ರೀತಿಯಲ್ಲಿ ಆ ಎಕ್ಸಾಮ್ಗಳನ್ನ ಏನಾದ್ರು ಅಟೆಂಡ್ ಮಾಡಿದರೆ ಅಲ್ಲಿ ಸಕ್ಸಸ್ ಆಗುವಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥಕ್ಕೆ ದಾರಿ ಉಂಟು ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಸಂತಾನ ದೋಷಗಳ ನಿವಾರಣೆ ಆಗೋದಕ್ಕೆ ದಾರಿಗತ್ತೆ. ಯಾರಿಗೆ ಮಕ್ಕಳಾಗಿರೋದಿಲ್ಲ, ಮಕ್ಕಳಾಗಬೇಕು ಅನ್ನೋ ರೀತಿಯಲ್ಲಿ ಇರುವಂಥವ್ರಿಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು, ವೈದ್ಯೋಪಚಾರ ನಿಮಗೆ ಚೆನ್ನಾಗಿ ಸಿಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂಥ ಗಂಭೀರವಾದ ಸಮಸ್ಯೆಗಳೇನು ಈ ವರ್ಷದಲ್ಲಿ ನಿಮಗೆ ಕಾಟಾಟವನ್ನು ಕೊಡುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ವೈಯಕ್ತಿಕ ಜಾತಕದಲ್ಲಿ ಏನಾದರೂ ಸ್ವಲ್ಪ ದೋಷಗಳಿದ್ದರೆ ಮಾತ್ರ ನಿಮಗೆ ಪೀಡನೆಯನ್ನು ಕೊಡುವಂಥದ್ದು. ಮತ್ತು ಶುಭ ಕಾರ್ಯ ಪ್ರಯತ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲ. ಪಾಲುದಾರಿಕೆ ವ್ಯವಹಾರ ತುಂಬ ಚೆನ್ನಾಗಾಗುವಂಥ ಲಕ್ಷಣಗಳಿರ್ತದೆ. ಈ ಸಂದರ್ಭ ಗುರುದೃಷ್ಟಿ ಇಲ್ಲ ಅಥವಾ ಗುರುಬಲ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ, ಅಥವಾ ಗುರುಬಲ ಇಲ್ಲದಾಗ ಏನೂ ಆಗೋದೇ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
ಆದರೆ ಇದೆಲ್ಲವೂ ಕೂಡ ಪರಿಣಾಮ, ಈಗೇನು ಹೇಳಿದ್ದೀನಿ ಇವೆಲ್ಲವೂ ಕೂಡ ಪರಿಣಾಮ ಏನಾಗ್ತದೆ, ಮೇವರೆಗೆ ಇರ್ತದೆ. ಮೇ ದಾಟಿದ ನಂತರವಾಗಿ ಸ್ವಲ್ಪ ವಿರೋಧವಾಗ್ತಕ್ಕಂಥದ್ದು, ಇದಕ್ಕೆಲ್ಲದಕ್ಕೂ ಕೂಡ ಉಲ್ಟವಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರುವಂಥದ್ದು. ಯಾಕೆಂದರೆ ಗುರು ಚೇಂಜ್ ಆಗ್ತಾನೆ ಮೇ ನಂತರವಾಗಿ. ಹಾಗಾಗಿ ಸ್ವಲ್ಪ ಅದಕ್ಕೆ ಗುರು ಚೇಂಜ್ ಆಗೋದಕ್ಕೆ ಮೊದಲೇ ಅದರ ಪರಿಣಾಮ ಬೀರೋದ್ರಿಂದ ಮೇಯಿಂದಲೇ ನಿಮಗೆ ಇದರ ಪರಿಣಾಮ ಪ್ರಭಾವ ಉಲ್ಟಾ ಆಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು ಉಂಟು ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಮೇ ನಂತರವಾಗಿ ನಿಮಗೆ ತಂದೆಯಿಂದ ವಿರೋಧಗಳನ್ನು ಕಟ್ಟಿಕೊಳ್ತಕ್ಕಂಥದ್ದು, ವಿದ್ಯಾಭ್ಯಾಸ ತೊಂದರೆಗಳಿಗೆ ಒಳಗಾಗ್ತಕ್ಕಂಥದ್ದು, ಮತ್ತು ಮುಂದಿನ ಭವಿಷ್ಯದ ವಿಚಾರ ಸಂಬಂಧಪಟ್ಟಿದ್ದು ಯಾವುದು ತಪ್ಪು ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು, ಹೂಡಿಕೆಯಲ್ಲಿ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸಂದರ್ಭ ಮೇ ನಂತರವಾಗಿ ಎಲ್ಲವೂ ಕೂಡ ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥದ್ದು, ವಿರೋಧವಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ರಾಹು ಮಾತ್ರ ಬಲಯುತವಾಗಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ, ನಿಮಗೆ ಲಾಭದಲ್ಲಿ ರಾಹು ಇರ್ತಕ್ಕಂಥದ್ದಾಗಿರೋದ್ರಿಂದ ರಾಹು ದೇಶೆ, ರಾಹು ಭಕ್ತಿ, ರಾಹು ಅಂತರ್ಭುಕ್ತಿ ನಡೀತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ವರದಾನ ಆಗಬಹುದು. ಮೇಷರಾಶಿ ಮೇಷಲಗ್ನದವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ 7.5 ಶನಿ ಅಂದರೆ ಶನಿ ಇರ್ತಕ್ಕಂಥದ್ದು, ಗುರುಬಲ ಇಲ್ಲ, ಗುರುಬಲ ಶನಿಬಲ ಎರಡೂ ಇಲ್ಲ. ಹಾಗಾಗಿ ಎಲ್ಲಿ ತುಂಬ ಗಂಭೀರವಾದ ಸಮಸ್ಯೆಗಳನ್ನು ಎದುರಿಸಬೇಕಾಗಬೇಕಾದಂಥ ಅನಿವಾರ್ಯತೆ ಬರುತ್ತೋ ಅನ್ನೋ ರೀತಿಯಲ್ಲಿ ಆತಂಕವಿರ್ತದೆ. ಏನು ವ್ಯವಹಾರವನ್ನು ಅಥವಾ ಸ್ವಂತವಾಗಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದೀರೋ ಅವರಿಗೆ ಮಾತ್ರ ಸ್ವಲ್ಪ ಸಮಸ್ಯೆನ ತಂದುಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. 86% ಧನಪ್ರಭಾವ ಧನಾಧಿಪತಿಯಾದಂಥನು ಹಸ್ತನಾಗಿರೋದ್ರಿಂದ ಆರ್ಥಿಕವಾದಂಥ ಕೊರತೆಯನ್ನು ಅಥವಾ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲೋ ಸ್ವಲ್ಪ ತೊಂದರೆ ತಾಪತ್ರೆಯನ್ನು ಎದುರಿಸ್ತಕ್ಕಂಥದ್ದು ಅಥವಾ ಶಾರ್ಟೇಜ್ ಅನ್ನೋ ರೀತಿಯಲ್ಲಿ ಇರುವಂಥದ್ದನ್ನು ಸಾಮಾನ್ಯವಾಗಿ ಈ ನೂತನ ಸಂವತ್ಸರದಲ್ಲಿ ನೀವು ನೋಡುವಂಥ ಸಾಧ್ಯತೆಗಳಿರುತ್ತೆ. ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪರಿಹಾರವನ್ನು ಏನು ಮಾಡಿಕೊಳ್ಳಬೇಕಾಗತ್ತೆ ಈ ಒಂದು ನೂತನ ಸಂವತ್ಸರದಲ್ಲಿ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ನಿಮ್ಮ ಕುಲದೇವತೆಗೆ ಅಮಾವಾಸ್ಯೆಗೆ ಹೋಗಿ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ವೃಷಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅದೇ ರೀತಿಯಲ್ಲಿ ಕುಜನು ಹಸ್ತನಾಗಿದ್ದಾನೆ 87%. ಅದೇ ರೀತಿಯಲ್ಲಿ ಯಾರು ಮೇಷರಾಶಾಧಿಪತಿ ಹಸ್ತನಾಗಿದ್ದಾನೆ. ಸೇಮ್ ಇಲ್ಲೂ ಕೂಡ ನಿಮಗೆ ವೃಷಭರಾಶಿನವರಿಗೂ ಕೂಡ ತನ್ನ ರಾಶ್ಯಾಧಿಪತಿಯಾದಂಥ 86% ಹಸ್ತನಾಗಿದ್ದಾನೆ. ಹಸ್ತನಾಗಿರ್ತಕ್ಕಂಥದ್ದಾಗಿರೋದ್ರಿಂದ ನಿಮಗೆ ಸ್ವಲ್ಪ ನಿರೀಕ್ಷೆ ಅಂದರೆ ನೀವೇನು ನಿರೀಕ್ಷೆಯನ್ನು ಇಟ್ಟುಕೊಂಡಿರ್ತೀರಿ ಆ ಮಟ್ಟಿನ ವ್ಯವಹಾರ ಚಟುವಟಿಕೆಗಳನ್ನು ಕಾರ್ಯನಿರ್ವಹಿಸೋದ್ರಲ್ಲಿ ನಿಮ್ಮದೇ ಆದಂಥ ಎಡವಟ್ಟುಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಒತ್ತಡವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಮತ್ತು ಒಂಥರ ಗಡಿ ಏನು ಮಾಡೋದಕ್ಕೆ ಹೋದ್ರೂ ಕೂಡ ಒಂದು ಸಮಾಧಾನ ಇಲ್ಲ, ಸಂತೃಪ್ತಿ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗಬಹುದು. ಗುರುಬಲವೂ ಇದೆ, ಶನಿ ಬಲವೂ ಕೂಡ ಇದೆ. ಆದರೂ ಕೂಡ ಕೆಲವೊಬ್ಬರಿಗೆ ಅದರ ತೃಪ್ತಿಕರವಾದಂಥ ಸ್ಥಿತಿ ನಿರ್ಮಾಣ ಆಗಿರೋದಕ್ಕೆ ಸಾಧ್ಯ ಇರೋದಿಲ್ಲ. ಶನಿ ಬಲ ಇದ್ರೂ ಕೂಡ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಬಲ ಇಲ್ಲ ಅಂದಾಗ ನಿಮಗೆ ಗೋಚಾರದಲ್ಲಿ ಬಲ ಸಿಗೋದಿಲ್ಲ. ಹಾಗಾಗಿನೇ ಕೆಲವರಿಗೆ ರಿಸಲ್ಟ್ ಸಿಕ್ಕಿರೋದಿಲ್ಲ. ಆದರೂ ಗೋಚಾರದ ಪ್ರಕಾರವಾಗಿ ಒಂದು 30% ಮ್ಯಾಚ್ ಆಗೋದಕ್ಕೆ ದಾರಿ ಇರ್ತದೆ. ಮಿಕ್ಕಿದ್ದೆಲ್ಲವೂ ಕೂಡ ಇದರಕ್ಕೆ ಬಲವಾಗಿ ಸ್ವಲ್ಪ ಜನ್ಮಜಾತಕ ಬಲ ಬಂದರೆ 100% ನಿಮಗೆ ರಿಸಲ್ಟ್ ಸಿಗೋದಕ್ಕೆ ದಾರಿ ಇರ್ತದೆ. ಹಾಗಾಗಿ ಇನ್ನು ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಓಕೆ, ಪರವಾಗಿಲ್ಲ, ಈ ವರ್ಷ ಅಂಥ ಮೈನಸ್ ಅನ್ನೋ ರೀತಿಯಲ್ಲಿಲ್ಲ. ಸ್ವಲ್ಪ ಉಳಿತಾಯ ಆಗುವಂಥ ರೀತಿಯಲ್ಲೇ ಸ್ವಲ್ಪ ಹಣಕಾಸಿನ ವ್ಯವಸ್ಥೆಗಳು ಲಾಭವಾಗ್ತಕ್ಕಂಥ ಸಂದರ್ಭಗಳು, ಎಲ್ಲೋ ಸೇವಿಂಗ್ಸ್ ಆಗ್ತಕ್ಕಂಥ ಸಂದರ್ಭ ಅಥವಾ ಸೇವಿಂಗ್ಸ್ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಕ್ಕಂಥ ಸ್ಥಿತಿ ಇವೆಲ್ಲವೂ ಕೂಡ ಇರತಕ್ಕಂಥದ್ದು ಉಂಟು ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅಂಥ ಅನುಕೂಲ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳು, ಪ್ರಯಾಣದಲ್ಲೂ ಕೂಡ ತಾಪತ್ರೆಗಳಿಗೆ ಒಳಗಾಗುವಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸ, ಉನ್ನತ ವಿದ್ಯಾಭ್ಯಾಸವನ್ನು ಮಾಡುವಂಥವರಿಗೆ ಓಕೆ, ಚೆನ್ನಾಗಿರೋದಕ್ಕೆ ದಾರಿ ಇದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. SSLC ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸ್ವಲ್ಪ ಜಾಗೃತಿನ ವಹಿಸಿ. ಉನ್ನತ ವಿದ್ಯಾಭ್ಯಾಸ ಚೆನ್ನಾಗಿದೆ, ಬಟ್ SSLC ಇರ್ತಕ್ಕಂಥ ವಿದ್ಯಾರ್ಥಿಗಳು ಯಾರಿದ್ದಾರಲ್ಲ ಅವರು ಜಾಗೃತಿನ ವಹಿಸಬೇಕಾಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ. ಭಾವನೆಗಳಿಗೆ ಬಿಟ್ಟು, ಪ್ರೀತಿ ವಿಶ್ವಾಸಗಳಿಗೆ ಬಿಟ್ಟು ನಂಬಿಸಿ ದ್ರೋಹ ಮಾಡ್ತಕ್ಕಂಥದ್ದು ಅಥವಾ ನಂಬಿಕೆ ದ್ರೋಹಗಳು ಹೆಚ್ಚಾಗುವಂಥ ಸಂದರ್ಭ, ಭಾವನಾತ್ಮಕವಾದಂಥ ಒಂದು ರೀತಿಯಾದಂಥ ಕಿರಿಕಿರಿ ಒತ್ತಡವನ್ನು ಅನುಭವಿಸ್ತಕ್ಕಂಥ ಸಂದರ್ಭ, ಅತೃಪ್ತಿ,
ಅತೃಪ್ತಿ, ಏನೋ ಒಂದು ರೀತಿಯಾದಂಥ ಕೊರತೆಯ ಅತೃಪ್ತಿ ಅಂತಕ್ಕಂಥದ್ದು ನಿಮ್ಮಲ್ಲಿ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂಥ ಗಂಭೀರವಾದ ಸಮಸ್ಯೆಗಳೇನು ನಿಮಗೆ ಕಾಡಾಟವನ್ನು ಕೊಡುವಂಥ ಸಾಧ್ಯತೆಗಳಿರೋದಿಲ್ಲ. ಶತ್ರುಗಳ ಉಪಟಳವೂ ಕೂಡ ಅಷ್ಟೊಂದು ಇರೋದಿಲ್ಲ. ಸಾಲದ ಕೆಲವೊಂದು ಸಮಸ್ಯೆಗಳಿಂದ ಬಿಡುಗಡೆ ಆಗುವಂಥ ಲಕ್ಷಣಗಳಿದೆ. ಅಂದರೆ ಸಾಲದ ಒತ್ತಡಗಳು ಅಥವಾ ಸಾಲ ಏನೋ ತೊಂದರೆ ಆಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿಯಿಂದ ಹೊರಗೆ ಬರುವಂಥದ್ದು ಅಥವಾ ಸಾಲ ತೀರಿಸುವಂಥ ಒಂದು ಅವಕಾಶವೂ ಅನುಕೂಲವೂ ಕೂಡ ಈ ವರ್ಷದಲ್ಲಿ ನೂತನ ಸಂವತ್ಸರದಲ್ಲಿ ನೀವು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತ ಸ್ಪಷ್ಟವಾಗಿ ತೋರಿಸುತ್ತೆ. ಶುಭ ಕಾರ್ಯ ಪ್ರಯತ್ನದಲ್ಲಿ ಸ್ವಲ್ಪ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ಅಲ್ಲೆಲ್ಲೋ ಸ್ವಲ್ಪ ಸಕ್ಸಸ್ ಆಗೋದಿಲ್ಲ. ಏನಾದರೂ ಸಕ್ಸಸ್ ಆಗಬೇಕು ಅಂದರೆ ಮೇ ನಂತರ ನಿಮಗೇನಾದರೂ ಅನುಕೂಲವಾಗುವಂಥ ಸಾಧ್ಯತೆಗಳಿರುತ್ತೆ. ಉದ್ಯೋಗ ಸ್ಥಳದಲ್ಲಿ ಮೇಲಧಿಕಾರಿಗಳಿಂದ ಸ್ವಲ್ಪ ಕುತಂತ್ರಗಳು ಜಾಸ್ತಿ ಆಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ಆದರೂ ಕೂಡ ಆ ಕುತಂತ್ರವೆಲ್ಲವೂ ಕೂಡ ಜಯಿಸುವಂಥ ಶಕ್ತಿ ನಿಮ್ಮಲ್ಲಿರ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಭವಿಷ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತುಂಬ ದೀರ್ಘಾವಧಿಯ ಅಲ್ಲಿ ಒಂದು ಗಟ್ಟಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ತೀರಿ. ಅಲ್ಲಿ ಸ್ವಲ್ಪ ಸಕ್ಸಸ್ ಆಗುತ್ತೆ. ಯಾಕೆಂದರೆ ಈ ವರ್ಷ ತೆಗೆದುಕೊಳ್ತಕ್ಕಂಥ ಕೆಲವೊಂದು ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ನಿಲ್ಲಿಸುವಂಥ ಅಥವಾ ದೀರ್ಘಾವಧಿಗೆ ಅದು ನಿಮಗೆ ಫಲವನ್ನು ಕೊಡುವಂಥ ರೀತಿಯಲ್ಲಿ ಇರುತ್ತೆ. ಈ ಒಂದು ನೂತನ ಸಂವತ್ಸರ ಅಂತಕ್ಕಂಥದ್ದು ಸ್ವಲ್ಪ ಏನಾಗ್ತದೆ, ಮೋಜು ಮಸ್ತಿ ಅಂತಕ್ಕಂಥ ರೀತಿಯಲ್ಲೋ ದುಂದು ವೆಚ್ಚ ಅಂತಕ್ಕಂಥ ರೀತಿಯಲ್ಲೋ ಇವುಗಳನ್ನು ಮಾಡುವಂಥದ್ದನ್ನು ಕಡಿಮೆ ಮಾಡ್ತಕ್ಕಂಥದ್ದು ಸೂಕ್ತ. ವೃಷಭ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು 21 ದಿವಸ, ವರ್ಷ ಪೂರ್ತಿ ಮಾಡಿದರೆ ಬಹಳ ಒಳ್ಳೆಯದು. ಇಲ್ಲ ಅಂದರೆ ಕನಿಷ್ಠ 21 ದಿವಸ ಲಲಿತ ಸಹಸ್ರನಾಮಾವಳಿನ ಪಾರಾಯಣವನ್ನು ಮಾಡಿದರೆ ನಿಮಗೆ ಅದ್ಭುತವಾದಂಥ ರಿಸಲ್ಟನ್ನು ಈ ಒಂದು ನೂತನ ಸಂವತ್ಸರದಲ್ಲಿ ನೀವು ನೋಡಬಹುದು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಗುರುಬಲ ಇಲ್ಲ, ಶನಿ ದಶಮ ಇರ್ತಕ್ಕಂಥ ಸ್ಥಿತಿ, ಕೇತು ತೃತೀಯ ಭಾಗ್ಯದಲ್ಲಿರ್ತಕ್ಕಂಥ ರಾಹು ಭಾಗ್ಯವನ್ನೂ ಕೂಡ ಕಿತ್ತುಕೊಳ್ತಾನೆ, ಬಂಧುಗಳನ್ನೂ ಕೂಡ ಕಿತ್ತುಕೊಳ್ತಕ್ಕಂಥ ಪರಿಸ್ಥಿತಿ, ಬಂಧುಗಳಿಂದಲೂ ಕೂಡ ಸಮಸ್ಯೆಯನ್ನು ಉತ್ಪತ್ತಿ ಮಾಡುವಂಥದ್ದು, ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಅಡೆತಡೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ. ನಾಳೆ ಯಾವುದೋ ಒಂದು ಮುಖ್ಯವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತೀರಿ ಅಂದರೆ ಅಲ್ಲಿ ಸಮಸ್ಯೆ ಆಗ್ತಕ್ಕಂಥ ಸಾಧ್ಯತೆಗಳು, ತಂದೆಯೊಂದಿಗೆ ವಿರೋಧ ಅಥವಾ ತಂದೆಯಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು ಉಂಟು ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ವಿದ್ಯಾಭ್ಯಾಸದಲ್ಲಿ ಕೊರತೆಗಳನ್ನು ಅಥವಾ ವಿದ್ಯಾಭ್ಯಾಸ ಕಡೆಗೆ ಆಸಕ್ತಿಗಳನ್ನು ತೋರಿಸದಲ್ಲೇ ಇರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ಉಂಟು. ಗರ್ಭಿಣಿಯರು ಸ್ವಲ್ಪ ಜಾಗ್ರತೆಯಿಂದಿರಬೇಕಾಗತ್ತೆ. ಪಂಚಮಾಧಿಪತಿಯಾದಂಥ ಹಸ್ತನಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಭಾವನೆಗಳಿಗೆ ಬೆಲೆ ಸಿಗೋದಿಲ್ಲ. ಹಾಗಾಗಿ ಹೆಚ್ಚು ತುಂಬ ಜನನ ಹಚ್ಚಿಕೊಳ್ತಕ್ಕಂಥದ್ದು, ಭಾವನಾತ್ಮಕವಾದಂಥ ರೀತಿಯಲ್ಲಿ ಸ್ವಲ್ಪ ಬಾಂಡಿಂಗ್ ಬೆಳೆಸ್ತಕ್ಕಂಥದ್ದು, ಒಳ್ಳೆಯವರು ನಿವೃತ್ತಿ ಅಂತ ತಿಳ್ಕೊಂಡು ಸ್ವಲ್ಪ ಸಮಸ್ಯೆ ತಂದುಕೊಳ್ತಕ್ಕಂಥದ್ದು ಹೀಗೆಲ್ಲ ಇರ್ತದೆ. ಹಾಗಾಗಿ ಅಷ್ಟೊಂದು ಸೂಕ್ತ ಅಲ್ಲ. ಭಾವನಾತ್ಮಕವಾದಂಥ ಬಾಂಡಿಂಗ್ ಬೆಳೆಸಿಕೊಳ್ಳೋದಕ್ಕೆ ಹೋಗಬೇಡಿ. ಏಕೆಂದರೆ ಅದಕ್ಕೆ ಬೆಲೆ ಸಿಗೋದಿಲ್ಲ ಈ ವರ್ಷದಲ್ಲಿ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಷಷ್ಠ ಪ್ರಭಾವ ಅಂತಕ್ಕಂಥದ್ದು ಆರೋಗ್ಯದ ವಿಚಾರ ಸಂಬಂಧಪಟ್ಟಂಥ ಗಂಭೀರವಾದಂಥ ಸಮಸ್ಯೆಗಳೇನಿರೋದಿಲ್ಲ. ಆರ್ಥಿಕವಾದಂಥ ಚೇತರಿಕೆಯನ್ನು ನಂತರವಾಗಿ ನೀವು ನೋಡೋದಕ್ಕೆ ದಾರಿ ಉಂಟು. ಶುಭ ಕಾರ್ಯ ಪ್ರಯತ್ನದಲ್ಲೂ ಕೂಡ ಸಕ್ಸಸ್ ಆಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಇರ್ತದೆ. ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುತ್ತೆ. ಯಾವುದೇ ಕೆಲಸ ಆಗಬೇಕು ಅಂದರೆ ಎಳೆದಾಡಿಸಿ ಆಗುವಂಥ ಪರಿಸ್ಥಿತಿಯನ್ನು 2026ರಲ್ಲಿ ನೀವು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಮಕ್ಕಳಿಂದ ಲಾಭ, ಪ್ರೀತಿಪಾತ್ರರಿಂದ ಲಾಭ ಅಂತಕ್ಕಂಥ ರೀತಿಯಲ್ಲಿ ಮತ್ತು ಹೆಣ್ಣು ಮಕ್ಕಳಿಂದ ಲಾಭವನ್ನು ನೋಡ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗುವಂಥ ಸಾಧ್ಯತೆಗಳೆಲ್ಲವನ್ನು ಕೂಡ ಮಿಥುನ ರಾಶಿನವರು ಈ ಒಂದು ನೂತನ ಸಂವತ್ಸರದಲ್ಲಿ ನೋಡ್ತೀರಿ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಗುರು ಬಲ ಬಂದ ಮೇಲೆ ನಿಮಗೆ ಒಳ್ಳೆಯ ಉತ್ತಮವಾದಂಥ ಫಲವನ್ನು ನಂತರವಾಗಿ ನೀವು ನೋಡ್ತೀರಿ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ, ಗಣಪತಿಗೆ ಮೋದಕವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಅದು ಕಪ್ಪು ಎಳ್ಳಿನಿಂದ ಮಾಡಿರಬೇಕು. ಮೋದಕ ಕಪ್ಪು ಎಳ್ಳು ಮಿಶ್ರಿತವಾದಂಥ ಒಂದು ಸಿಹಿ ಪದಾರ್ಥದಿಂದ ಮಾಡಿರ್ತಕ್ಕಂಥ ಮೋದಕವನ್ನು ಗಣಪತಿಗೆ ಸಮರ್ಪಣೆ ಮಾಡತಕ್ಕಂಥದ್ದು ಸೂಕ್ತ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅದೃಷ್ಟವೋ ಅದೃಷ್ಟ ಅನ್ನೋ ರೀತಿಯಾದಂಥ ಒಂದು ಭಾವ ನಿರ್ಮಾಣವಾಗುತ್ತೆ. ಮೇಲ್ಮುಖವಾಗಿ ನೋಡೋದಕ್ಕೆಲ್ಲವೂ ಕೂಡ ಚೆನ್ನಾಗಿದೆ, ಒಳಗಡೆ ಉಳುಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ನೋಡೋದಕ್ಕೆ ಹಾಳು ಅಲಂಕಾರ ಬಾಳು ಬಡುಕು ಅನ್ನೋ ರೀತಿಯಾದಂಥ
ಸ್ಥಿತಿನಲ್ಲಿ ಇರುವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ಗುರುಬಲ ಇಲ್ಲ, ಭಾಗ್ಯದಲ್ಲಿರ್ತಕ್ಕಂಥ ಶನಿ ಏನು ಕೆಲಸ ಮಾಡೋಕ್ಕೆ ಹೋದ್ರೂ ಕೂಡ ಅಡ್ಡಿಯನ್ನು, ಆತಂಕವನ್ನು ಅಥವಾ ಅದು ಕೆಲಸ ಆಗದಂಥ ರೀತಿಯಲ್ಲಿ ತಡೆ ಹಾಕುವಂಥ ಪರಿಸ್ಥಿತಿಯನ್ನು ತರಬಹುದು. ಧನಭಾವದಲ್ಲಿರ್ತಕ್ಕಂಥ ಕೇತು ಅಂತಕ್ಕಂಥದ್ದು ಆರ್ಥಿಕವಾಗಿ ಅಂತಲೂ ಕೂಡ ಜರ್ಜರಿತ ಮಾಡ್ತಕ್ಕಂಥದ್ದು, ಕೌಟುಂಬಿಕವಾಗಿ ಸ್ವಲ್ಪ ಜರ್ಜರಿತವಾಗ್ತಕ್ಕಂಥ ಸಂದರ್ಭ, ಸ್ವಲ್ಪ ಮಾಂಗಲ್ಯ ದೋಷಗಳು ಅಂತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಕಾಡಾಟವನ್ನು ಕೊಡುವಂಥ ಸಾಧ್ಯತೆಗಳು, ಕುಟುಂಬದ ಒಳಗಡೆ ಯಾಕೋ ಬಹಳಷ್ಟು ವಿರೋಧವನ್ನು ಅಥವಾ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗೋಲ್ಲ ಅನ್ನೋ ರೀತಿಯಾದಂಥ ಪರಿಸ್ಥಿತಿಯನ್ನು ಎದುರಿಸುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯನ್ನು ಕಾಣ್ತಾ ಇದೆ. ಅದರಲ್ಲೂ ಕೂಡ ಕಟಕ ರಾಶಿ ಕಟಕ ಲಗ್ನದವರಾಗಿದ್ದು ಏನಾದರೂ ರಾಹು ದೇಶ ನಡೀತಾ ಇದ್ದರೆ ಬಹಳ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಪದೇ ಪದೇ ಪೆಟ್ಟು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಆದರೆ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅಥವಾ ವಿದೇಶಕ್ಕೆ ಹೋಗಬೇಕು ಅನ್ನೋ ರೀತಿಯ ಪ್ರಯತ್ನ ಮಾಡುವಂಥವ್ರಿಗೆ ಒಂದು 30% ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದೆ. ವಿದ್ಯಾಭ್ಯಾಸ ಪರವಾಗಿಲ್ಲ, ಚೆನ್ನಾಗಿದೆ. ಮಕ್ಕಳ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬದಲಾವಣೆಗಳನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಉನ್ನತ ವಿದ್ಯಾಭ್ಯಾಸ ಬಡ್ತಿ ಮತ್ತೊಂದು ಏನಾದ್ರು ಪ್ರಯತ್ನವನ್ನು ಮಾಡ್ತಾ ಇದ್ರಿ ಅಂತಂದರೆ ಒಂದು ತಕ್ಕ ಮಟ್ಟಿಗೆ ನಿಮಗೆ ಸಕ್ಸಸ್ ಆಗುವಂಥ ಪರಿಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಶುಭ ಕಾರ್ಯ ಪ್ರಯತ್ನ ಅಂತಕ್ಕಂಥದ್ದು ಮೇ ನಂತರವಾಗಿ ಅನುಕೂಲಕರವಾಗಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಬೇಕಾಗತ್ತೆ. ಅದರಲ್ಲೂ ಕೂಡ ಎಕ್ಸ್ಪೆಷಲಿ ಮೇವರೆಗೆ ನಿಮಗೆ ಸ್ವಲ್ಪ ಈ ಮೈಕೈ ನೋವು, ಶುಗರು, ಥೈರಾಯ್ಡ್ ಪ್ರಾಬ್ಲಮ್ಮು ಮತ್ತು ಸ್ಥೂಲಕಾಯ ಇರ್ತಕ್ಕಂಥವ್ರಿಗೆ, ಹಾರ್ಮೋನ್ ವ್ಯತ್ಯಾಸಗಳಾಗ್ತಕ್ಕಂಥ ಸ್ಥಿತಿನಲ್ಲಿರುವಂಥವ್ರಿಗೆ ಸ್ವಲ್ಪ ಇದು ವ್ಯತ್ಯಾಸವನ್ನು ತರಬಹುದು. ಮೇ ನಂತರವಾಗಿ ಏನಾಗುತ್ತೆ, ನಿಮಗೆ ಸ್ವಲ್ಪ ಕಾಲು ನೋವು ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇಯ್ನು ಮತ್ತು ಉಸಿರಾಟ ಸಂಬಂಧಪಟ್ಟ ಸಮಸ್ಯೆ ಇಂಥವು ಸ್ವಲ್ಪ ಹೆಚ್ಚಾಗಿ ಬರಬಹುದು. ಅಜೀರ್ಣ ದೋಷಗಳು ಅಂತಕ್ಕಂಥ ರೀತಿಯಲ್ಲಿ ಇಂಥವು ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸವನ್ನು ತರಬಹುದು. ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಒಟ್ಟಿನಲ್ಲಿ ಮಿಶ್ರ ಫಲವನ್ನು ನೋಡುವಂಥದಕ್ಕೆ ದಾರಿ ಇದೆ. ಯಾವುದೇ ಮಿಶ್ರ ಫಲವನ್ನು ನೋಡಿದ್ರೂ ಕೂಡ ಆರ್ಥಿಕವಾದಂಥ ಸ್ಥಿತಿ ಅಷ್ಟೊಂದು ಉತ್ತಮ ಇಲ್ಲದೇ ಇರೋದ್ರಿಂದ ತೃಪ್ತಿಕರವಾದಂಥ ವರ್ಷ ಅಂತ ನಿಮಗನಿಸೋದಿಲ್ಲ. ಎಲ್ಲವೂ ಆಗ್ತದೆ, ಕೆಲವೊಂದು ಕೆಲಸ ಕಾರ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೃಪ್ತಿ ಸಿಗೋದಿಲ್ಲ ಅಷ್ಟೇ. 2026 ಕಟಕ ರಾಶಿನವರಿಗೆ ಸಂಬಂಧಪಟ್ಟಂತೆ ಏನು ಮಾಡಬೇಕಾಗತ್ತೆ? ಶಿವನ ಆಲಯದಲ್ಲಿ ಪ್ರತಿ ಸೋಮವಾರ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ನಿಮಗೆ ಯಾವುದೇ ರೀತಿಯಾದ ಸಮಸ್ಯೆ ಇದ್ರೂ ಕೂಡ ರಕ್ಷಣೆ ಸಿಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಿಂಹರಾಶಿಯವ್ರಿಗೆ ಮೇವರೆಗೆ ಅದೃಷ್ಟವೋ ಅದೃಷ್ಟ, ಲಾಭವೋ ಲಾಭ, ಯೋಗವೋ ಯೋಗ, ಒಂದು ರೀತಿಯಾದಂಥ ಒಂದು ಅದೃಷ್ಟದ ಬದಲಾವಣೆಗಳ ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ಬಡ್ತಿ, ಆರ್ಥಿಕವಾದಂಥ ಕೊರತೆಯಿಂದ ಮುಕ್ತಿಯಾಗ್ತಕ್ಕಂಥ ಸಂದರ್ಭ ಇವೆಲ್ಲವೂ ಕೂಡ ಕಾಣುವಂಥದ್ದುಂಟು. ಆರೋಗ್ಯದಲ್ಲೂ ಕೂಡ ಅಂಥ ಗಂಭೀರವಾದ ಸಮಸ್ಯೆಯನ್ನು ಮೇವರೆಗೆ ಎದುರಿಸುವಂಥ ಸಾಧ್ಯತೆಗಳಿರೋದಿಲ್ಲ. ಮೇ ನಂತರ ನಿಮಗೆ ಸ್ವಲ್ಪ, ಅದರಲ್ಲೂ ಎಕ್ಸ್ಪೆಷಲಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ ಟೈಮ್ ಇದೆಯಲ್ಲ, ಇದು ತುಂಬ ಕ್ರೂಷಿಯಲ್ ಟೈಮು ನಿಮಗೆ. ಯಾಕೆಂದರೆ ಸಿಂಹರಾಶಿನವ್ರಿಗೆ ಅಥವಾ ಸಿಂಹ ಲಗ್ನದವರಿಗೆ ಯಾಕಂದರೆ ತುಂಬ ಒದ್ದಾಟಕ್ಕೆ ಸಿಕ್ಕಾಕೊಂತೀರಿ. ಮಕ್ಕಳೊಂದಿಗೆ ಕಲಹ ಆಗ್ತದೆ, ಪ್ರೀತಿ ಪಾತ್ರರೊಂದಿಗೆ ಕಲಹ ಆಗ್ತದೆ, ಬರೀ ಮನಸ್ತಾಪಗಳು, ಗಲಾಟೆ, ಕಿರಿಕಿರಿ, ಅವಘಡ, ಅಪಘಾತ, ಕಾಲಿಗೆ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು ಈ ಪರಿಸ್ಥಿತಿಯನ್ನು ಜುಲೈಯಿಂದ ಆ 4 ತಿಂಗಳಲ್ಲಿ ಎದುರಿಸುವಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರೋದರಿಂದ ಸ್ವಲ್ಪ ಜಾಗ್ರತೆ. ಉದ್ಯೋಗ ಒತ್ತಡವನ್ನು ಅನುಭವಿಸ್ತಕ್ಕಂಥ ಸಂದರ್ಭ ಅಥವಾ ಉದ್ಯೋಗನ ಬಿಡುವಂಥ ಸನ್ನಿವೇಶಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮೇ ನಂತರ ಮೇವರೆಗೆ ನಿಮಗೆಲ್ಲದಕ್ಕೂ ಕೂಡ ಸುಧಾರಣೆ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಮೇಲಧಿಕಾರಿಗಳ ಸಹಕಾರಗಳು ಅಂತಕ್ಕಂಥದ್ದು ಮೇ ನಂತರ ಸಿಗೋದಿಲ್ಲ. ಏನಾದ್ರು ಮಾಡ್ಕೊಳ್ಳೋದಾರೆ ಮೇ ಒಳಗಡೆ ಮಾಡಿಕೊಳ್ಳಿ. ಲಗ್ನದಲ್ಲಿ ಅಥವಾ ರಾಶಿನಲ್ಲಿರ್ತಕ್ಕಂಥ ಕೇತು, ಸಮಸಪ್ತಕದಲ್ಲಿರ್ತಕ್ಕಂಥ ರಾಹು ಅಂತಕ್ಕಂಥದ್ದು ದಾಂಪತ್ಯ ಸೌಖ್ಯವನ್ನು ಕರುಣಿಸೋದಿಲ್ಲ. ಪಾಲುದಾರಿಕೆ ವ್ಯವಹಾರಗಳು ಸ್ವಲ್ಪ ಆಗುವಂಥ ಪರಿಸ್ಥಿತಿಗಳು ಬರಬಹುದು. ಅಥವಾ ಕಲಹಗಳಾಗಿ ಕೈ ಮಿಲಾಯಿಸುವಂಥ ಪರಿಸ್ಥಿತಿಯನ್ನೂ ಕೂಡ ತರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವಿದ್ಯಾಭ್ಯಾಸ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಅದರಲ್ಲೂ ಮೇವರೆಗೆ ಇರೋದ್ರಿಂದ ಎಕ್ಸಾಮ್ ಟೈಮು ಚೆನ್ನಾಗಿದೆ, ತೊಂದರೆ ಇಲ್ಲ.
ವಿದ್ಯಾರ್ಥಿಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಒಟ್ಟಿನಲ್ಲಿ ಒಂದು 80% ಉತ್ತಮವಾದಂಥ ಫಲವನ್ನೇ ನೋಡೋದಕ್ಕೆ ದಾರಿ ಇದೆ. ಆರೋಗ್ಯವೊಂದನ್ನು ಮಾತ್ರ ನೀವು ಎಚ್ಚರಿಕೆಯಿಂದ ನೋಡಿಕೊಳ್ಬೇಕು, ಅದರಲ್ಲೂ ಎಕ್ಸ್ಪೆಷಲಿ ಮೇ ನಂತರವಾಗಿ. ಇನ್ನು ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗುತ್ತೆ, ತುಪ್ಪದ ಅಭಿಷೇಕವನ್ನು ಶಿವನ ಆಲಯದಲ್ಲಿ ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕನ್ಯಾ ರಾಶಿನವ್ರಿಗೆ ಈ ಮೇವರೆಗೂ ಮಾತ್ರ ತುಂಬ ಒದ್ದಾಟಗಳಿರ್ತದೆ, ಕಷ್ಟಗಳಿರ್ತದೆ, ನಷ್ಟಗಳಿರ್ತದೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ವ್ಯಯಕೇತು ಅಂತಕ್ಕಂಥದ್ದು ಸ್ವಲ್ಪ ದುಸ್ವಪ್ನಗಳನ್ನು ತರ್ತಕ್ಕಂಥದ್ದು, ಸ್ವಲ್ಪ ಏನೋ ಪ್ರೇತ ಬಾಧೆ ಅನ್ನೋ ರೀತಿಯಲ್ಲೋ, ಯಾರೋ ಹಮ್ಮಿಕೊಂಡ್ರು ಅನ್ನೋ ರೀತಿಯಲ್ಲೋ, ಅಂದರೆ ಮಲಗಿದ್ದಾಗ ಏನೋ ಮೇಲೆ ಕುತ್ಕೊಂತು ಅನ್ನೋ ರೀತಿಯಲ್ಲಿ ಆ ಭಾಸವಾಗ್ತಕ್ಕಂಥ ಒಂದು ಪರಿಸ್ಥಿತಿಗಳು, ಭಯ ಆಗ್ತಕ್ಕಂಥ ಕೆಲವೊಂದು ಘಟನೆಗಳು ನಡೀತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಏನೋ ಒಂದು ರೀತಿಯಲ್ಲಿ ಒಳಗಡೆ ಏನೋ ನಾನು ಸತ್ತೋಗ್ಬಿಡ್ತೀನಿ, ಹಾಗಾಗ್ಬಿಡ್ತದೆ, ಹೀಗಾಗ್ಬಿಡ್ತದೆ, ಹಂಗಾಗ್ಬಿಡ್ತದೆ, ಬರೀ ನೆಗೆಟಿವ್ ಥಾಟ್ಸ್ಗಳು ವಿಪರೀತವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಯಾವುದೂ ಆಗೋದಿಲ್ಲ, ಎಲ್ಲವೂ ಕೂಡ ನಿಮ್ಮ ಭ್ರಮೆಯಾಗಿ ನಿಂತಿರ್ತದೆ ಅನ್ನೋ ರೀತಿಯಾದಂತಹ ಸ್ಥಿತಿಯಲ್ಲಿ ಉಂಟು. ಧನಾಧಿಪತಿಯಾದಂತನು ಹಸ್ತನಾಗಿದ್ದಾನೆ, ವಾರ ಆರಂಭ ಅಂತಕ್ಕಂಥದ್ದು. ಸ್ವಲ್ಪ ಹಣಕಾಸಿನ ಓಡಾಟಗಳ ಆದ್ರೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಸ್ವಲ್ಪ ಕೊರತೆಯನ್ನೇ ಎದುರಿಸುವಂಥ ಸಾಧ್ಯತೆಗಳಿರುತ್ತೆ. ಮೇ ನಂತರ ಸ್ವಲ್ಪ ಸುಧಾರಣೆ ಆಗುವಂಥ ಪರಿಸ್ಥಿತಿಗಳು ಇರುತ್ತೆ. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಮತ್ತು ಕಾರ್ಯಚಟುವಟಿಕೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಅನುಕೂಲವಾಗ್ತಕ್ಕಂಥ ಪರಿಸ್ಥಿತಿಯನ್ನು ಮೇ ನಂತರವಾಗಿ ನೋಡಬಹುದು. ಮೇವರೆಗೆ ಮಾತ್ರ ಭಾಳ ಒದ್ದಾಟವನ್ನು ಅನುಭವಿಸಬೇಕಾಗತ್ತೆ. ಷಷ್ಠದಲ್ಲಿರ್ತಕ್ಕಂಥ ರಾಹು ಅಂತಕ್ಕಂಥವನು ಸಾಮಾನ್ಯವಾಗಿ ಈ ವರ್ಷದಲ್ಲಿ ಶತ್ರುದಮನವಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ನನಗನ್ಸಿದ ಪ್ರಕಾರವಾಗಿ ಸೆಪ್ಟೆಂಬರ್ ಆಜುಬಾಜು ಅಂತಕ್ಕಂಥದ್ದೇನಿದೆ, ಸೆಪ್ಟೆಂಬರ್ ನಂತರ ನೀವು ಎಚ್ಚರಿಕೆಯಿಂದಿರಬೇಕಾಗತ್ತೆ. ಇಲ್ಲೋ ಎಲೆಕ್ಟ್ರಿಕ್ ವಸ್ತುಗಳಿಂದಲೋ ಅಥವಾ ವಾಹನಗಳಿಂದಲೋ ಏನೋ ಸಣ್ಣದಾಗಿ ಪೆಟ್ಟು ಮತ್ತೊಂದು ಮಗದೊಂದು ಕೆಟ್ಟ ಸ್ಥಳದಲ್ಲಿ ಪೆಟ್ಟು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ಸೆಪ್ಟೆಂಬರ್ ನಂತರವಾಗಿ ನೀವು ಅನುಭವಿಸಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಸಪ್ತಮ ಶನಿ ಅಂತಕ್ಕಂಥದ್ದು ದಾಂಪತ್ಯದಲ್ಲಿ ಆಲಸ್ಯವಂತನವನ್ನು ತರಬಹುದು ಅಥವಾ ನಿರಾಸಕ್ತಿಗಳನ್ನು ಮೂಡಬಹುದು. ದಾಂಪತ್ಯ ಸೌಖ್ಯದಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ತರಬಹುದು. ಡೈವರ್ಸು ಮತ್ತೊಂದು ಮಗದೊಂದು ರೀತಿಯಲ್ಲಿ ವಿಕೋಪಕ್ಕೆ ಹೋಗಬಹುದು. ನಿಮ್ಮ ಆ ಒಂದು ಬಾಂಧವ್ಯದ ದಾಂಪತ್ಯ ಬಾಂಧವ್ಯದ ಸ್ಥಿತಿಗತಿಗಳು ರೀತಿಯಲ್ಲಿ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತದೆ. ಯಾಕೋ ಬೇಸರ, ಒಂದು ರೀತಿಯಾದ ಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ನಡವಳಿಕೆಗಳು ದಾಂಪತ್ಯದಲ್ಲಿ ನೋಡುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ತುಂಬ ಲಕ್ಸರಿ ಅಂತಕ್ಕಂಥ ರೀತಿಯಲ್ಲೋ ಅಥವಾ ತುಂಬ ನಂಬಿಕೆ ಅಂತಕ್ಕಂಥ ರೀತಿಯಲ್ಲೋ ಎಲ್ಲೋ ಎಡವಿಸುತ್ತೆ. ಅತಿ ನಂಬಿಕೆ ಒಳ್ಳೆಯದಲ್ಲ. ಈ ಒಂದು ನೂತನ ಸಂವತ್ಸರ ಕನ್ಯಾ ರಾಶಿನವ್ರಿಗೆ ವಿದ್ಯಾಭ್ಯಾಸ ಪರವಾಗಿಲ್ಲ, ಚೆನ್ನಾಗಿದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಈ ಒಂದು ಸಂವತ್ಸರ ಅಂದರೆ 2026ನೇ ಇಸ್ವಿ ಮತ್ತು ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಕೆಲಸ ಮಾಡ್ತೀರಿ, ಬಟ್ ತೃಪ್ತಿ ಇರೋದಿಲ್ಲ, ಕೆಲಸದಲ್ಲಿ ತೃಪ್ತಿ ಇರೋದಿಲ್ಲ. ಕೆಲಸ ಮಾಡಬೇಕಾದ್ರೂ ಏಕೋ ಒಂಥರ ಜಿಡ್ಡುಗಟ್ಟದಿಂದ ವಾತಾವರಣ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಸ್ಪಷ್ಟವಾಗಿ ತೋರಿಸುತ್ತೆ. ಒಟ್ಟಿನಲ್ಲಿ 2026 ಒಂದು ರೀತಿಯಾದಂಥ ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನದವ್ರಿಗೆ ಸ್ವಲ್ಪ ಮಿಶ್ರ ಫಲ. ಜನ್ಮಜಾತಕವೇನಾದರೂ ನಿಮಗೆ ಬಲ ಇತ್ತ ಎಲ್ಲವೂ ಕೂಡ ಸುಸೂತ್ರವಾಗುತ್ತೆ. ಏನೇ ನಿಮಗೆ ಸುಸೂತ್ರ ಆಗೋದಾದರೂ ಮೇ ನಂತರವೇ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಇರೋದ್ರಿಂದ ಬರುವಂಥ ಅಡ್ಡಿ ಆತಂಕಗಳು ಹೋಗಬೇಕು ಅನ್ನೋದಿತ್ತು ಅಂತಂದರೆ ಮಂಗಳವಾರ ಒಂದು 9 ಮಂಗಳವಾರಗಳ ಕಾಲ ಗಣಪತಿಗೆ ಗರಿಕೆಯ ಹಾರವನ್ನು ಮಾಡಿ ಗಣಪತಿಗೆ ಅರ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಖಂಡಿತವಾಗಲೂ ಕೂಡ ವಿಘ್ನೇಶ್ವರನ ಅನುಗ್ರಹದಿಂದ ನಿಮ್ಮೆಲ್ಲ ಕಷ್ಟಗಳು ಕೂಡ ನಿವಾರಣೆಯಾಗಿ ಒಂದು ಸಮಾಧಾನ ಸಿಗುತ್ತೆ. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂಥನು ಹಸ್ತನಾಗಿ ಕುಳಿತಿದ್ದಾನೆ. ಹಾಗಾಗಿ ಹೋರಾಟ ಜಾಸ್ತಿ ಬೇಕಾಗತ್ತೆ, ಅವಕಾಶಗಳು ಕಡಿಮೆ ಸಿಗುವಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚಿನದಾಗಿ ಶ್ರಮವನ್ನು ಹಾಕಬೇಕಾಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡಬೇಕು. ಆದರೂ ಕೂಡ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿರುತ್ತೆ ಹೊರತು ಒಂದು ಬೂಸ್ಟ್ ಅನ್ನೋ ರೀತಿಯಲ್ಲಿ ಇರೋದಿಲ್ಲ. ಹಣಕಾಸಿನ ಸ್ಥಿತಿ ಪರವಾಗಿಲ್ಲ, ಕಳೆದ ವರ್ಷಕ್ಕಿಂತಲೂ ಕೂಡ ಈ ವರ್ಷ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೀವು ತುಲಾರಾಶಿನವರು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಅನುಕೂಲವಿದೆ, ವಿದ್ಯಾಭ್ಯಾಸ ಚೆನ್ನಾಗಾಗುವಂಥ ಸಂದರ್ಭ, ಅದರಲ್ಲೂ ಕೂಡ
ಆ, ಆ, ಮಾರ್ಚ್ ನಂತರ ಸ್ವಲ್ಪ ವಿದ್ಯಾಭ್ಯಾಸ ಕೊರತೆ ಆಗಬಹುದು ಅಥವಾ ಮರವು ಬರ್ಬೋದು, ಕನ್ಫ್ಯೂಸ್ ಜಾಸ್ತಿ ಆಗಬಹುದು ಮಾರ್ಚ್ ನಂತರ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಶುಭ ಕಾರ್ಯ ಪ್ರಯತ್ನ ಚೆನ್ನಾಗಿದೆ, ಮಾಡಬಹುದು, ಚಿಂತೆ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಆದರೆ ಸಂಗಾತಿ ಆರೋಗ್ಯ, ಈಗಾಗಲೇ ಮದುವೆ ಆಗಿದೆ, ದಾಂಪತ್ಯ ಸೌಖ್ಯದಲ್ಲಿದ್ದೀರಿ ಅಥವಾ ದಾಂಪತ್ಯದಲ್ಲಿದ್ದೀರಿ ಅಂತಂದಾಗ ಸಂಗಾತಿ ಆರೋಗ್ಯ ಹದಗೆಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಆಕಸ್ಮಿಕವಾದಂಥ ಪ್ರಯಾಣ ಯಾವುದೇ ಆಗೋದಾದರೂ ನಿಮಗೆ ಈ ವರ್ಷ ಎಲ್ಲ ಪ್ಲ್ಯಾನ್ಡ್ ಆಗಿ ಆಗೋದಿಲ್ಲ, ಆಕಸ್ಮಿಕವಾಗಿ ಆಗಬೇಕು. ಒಂದು ದುಡ್ಡು ಬರಬೇಕು ಅಂದರೆ ಆಕಸ್ಮಿಕವಾಗಿ ಬರುತ್ತೆ, ಒಂದು ಕೆಲಸ ಆಗಬೇಕು ಅಂದರೆ ಆಕಸ್ಮಿಕವಾಗಿ ಆಗುತ್ತೆ, ಎಲ್ಲೋ ಒಂದು ಪ್ರಯಾಣ ಹೋಗಬೇಕು ಅಂದರೆ ಆಕಸ್ಮಿಕವಾಗಿ, ಎಲ್ಲ ಆಕಸ್ಮಿಕವಾಗಿ ನಿಮಗೆ ಪ್ರಾಪ್ತಿಯಾಗುವಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಉದ್ಯೋಗ ಒತ್ತಡಗಳು ಯಥಾವತ್ತಿರುತ್ತೆ. ಮೇಲಧಿಕಾರಿಗಳ ಸ್ವಲ್ಪ ನೋವನ್ನು ಅಥವಾ ಆತ್ಮಗೌರವಕ್ಕೆ ಧಕ್ಕೆ ಆಗ್ತಕ್ಕಂಥ ಕೆಲವೊಂದು ಘಟನೆಗಳನ್ನು ನೀವು ಮೇಲಧಿಕಾರಿಗಳಿಂದ ನೋಡುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಹಾಗಾಗಿ ಎಚ್ಚರಿಕೆ. ಹೆಣ್ಣು ಮಕ್ಕಳಿಂದ ಲಾಭ ಅಂತಕ್ಕಂಥದ್ದು, ಸ್ತ್ರೀಯರಿಂದ ಲಾಭ ಅಂತಕ್ಕಂಥದ್ದು, ಅಕ್ಕ ತಂಗಿ ಅಥವಾ ಹೆಂಡತಿ ಅಥವಾ ಸ್ನೇಹಿತೆ ಅಂತಕ್ಕಂಥ ರೀತಿಯಲ್ಲೂ ಯಾವ ರೀತಿಯಲ್ಲೋ ಒಟ್ಟಿನಲ್ಲಿ ಹೆಣ್ಣು ಮಕ್ಕಳಿಂದ ನಿಮಗೆ ಸ್ವಲ್ಪ ಲಾಭ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಉದ್ಯೋಗ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಎಲ್ಲೇ ಕಂಪ್ನಿಗಳಲ್ಲಿ ಕೆಲಸ ಮಾಡುವಂಥವ್ರು ದಿನಗೂಲಿ, ವಾರಗೂಲಿ, ತಿಂಗಳ ಸಂಬಳಕ್ಕೆ ಎಲ್ಲೇ ಕೆಲಸ ಮಾಡುವಂಥವ್ರಿಗೆ ಮೇ ನಂತರ ನಿಮಗೆ ಅನುಕೂಲವಾಗುತ್ತೆ. ಅದರಲ್ಲೂ ಕೂಡ ಗೌರ್ಮೆಂಟ್ ಜಾಬು ಮತ್ತೊಂದು ಪರ್ಮನೆಂಟ್ ಜಾಬ್, ಯಾವುದೋ ಒಂದು ರೀತಿಯ ಪರ್ಮನೆಂಟ್ ಜಾಬ್ ಬೇಕು ಅನ್ನೋದಿತ್ತು ಅನ್ನೋ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಮೇ ನಂತರ ಸೂಕ್ತವಾಗಿದೆ, ಪ್ರಯತ್ನ ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ. ಇನ್ನು ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಒಂದು 9 ಜನ ಮುತ್ತೈದೆಯರಿಗೆ ಸಾಧ್ಯವಾದರೆ ನಿಮಗೆ ವಸ್ತ್ರದಾನ ಅಥವಾ ಸೀರೆ ಮತ್ತೊಂದು ಕೊಡೋಕ್ಕಾದರೆ ಕೊಡಿ, ಇಲ್ವಾ ಶಕ್ತಿ ಇಲ್ವಾ ಅಥವಾ ಕೊಡೋದಕ್ಕೆ ಮನಸ್ಸಿಲ್ಲ ಅಂತಕ್ಕಂಥ ರೀತಿಯಲ್ಲಿತ್ತು ಅಂದರೆ ಅಟ್ಲೀಸ್ಟ್ ಅರಿಶಿನ ಕುಂಕುಮವನ್ನು ಕೊಟ್ಟು ಒಂದು ಫಲತಾಂಬೂಲವನ್ನು ಕೊಡಿ ಒಂದು 9 ಜನ ಮುತ್ತೈದೆಯರಿಗೆ. ಅದು ನಿಮಗೆ ರಕ್ಷಣೆ ಕೊಡುತ್ತೆ ಮತ್ತು ಅಭಿವೃದ್ಧಿಯನ್ನು ಮಾಡುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿ ರಾಶ್ಯಾಧಿಪತಿ ಹಸ್ತನಾಗಿದ್ದಾನೆ. ಹಸ್ತನಾಗಿರ್ತಕ್ಕಂಥದ್ರಿಂದ ನಿಮಗೆ ಸ್ವಲ್ಪ ಅವಕಾಶಗಳು ಕಡಿಮೆ ಆಗಬಹುದು ಅಥವಾ ಬರುವಂಥ ಅವಕಾಶಗಳಲ್ಲಿ ಕೊರತೆಯನ್ನು ಎದುರಿಸುವಂಥ ಸಾಧ್ಯತೆಗಳಿರುತ್ತೆ. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಪರವಾಗಿಲ್ಲ. ಈ ಒಂದು ನೂತನ ಸಂವತ್ಸರ 2026 ಅಂತಕ್ಕಂಥದ್ದು ನಿಮಗೆ ಲಾಭವಾಗಬಹುದು, ಅನುಕೂಲವಾಗಬಹುದು, ಅದೃಷ್ಟ ತರಬಹುದು. ಅದರಲ್ಲೂ ಕೂಡ ಮೇ ನಂತರ ನಿಮಗೆ ಸ್ವಲ್ಪ ಅದೃಷ್ಟದ ಬಾಗಿಲು ತೆಗೆಯುವಂಥ ಪರಿಸ್ಥಿತಿಗಳು ಕಾಣುತ್ತದೆ. ಬಂಧು ಬಾಂಧವರಿಂದ ಕೆಲವೊಂದು ಕೆಲಸ ಕಾರ್ಯಗಳು ಆಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ. ಪಂಚಮ ಶನಿ ಅಂತಕ್ಕಂಥದ್ದು ಸ್ವಲ್ಪ ನಿಮಗೆ ಭಾವನೆಗೆ ಬೆಲೆ ಸಿಗದೆ ಇರ್ತಕ್ಕಂಥ ರೀತಿಯಲ್ಲಿ ಇರುತ್ತೆ. ಚತುರ್ಥ ರಾಹು ಅಂತಕ್ಕಂಥದ್ದು ಮಾನಸಿಕವಾದಂಥ ಗೊಂದಲ, ಆತಂಕ, ಗಡಿಬಿಡಿ, ತಾಯಿ ಆರೋಗ್ಯ ವ್ಯತ್ಯಾಸವನ್ನು ಮಾಡ್ತಕ್ಕಂಥದ್ದು, ವಾಹನದಿಂದ ಸ್ವಲ್ಪ ತೊಂದರೆ ತಾಪತ್ರೆಯನ್ನು ತರ್ತಕ್ಕಂಥ ಸ್ಥಿತಿ, ಸ್ಥಿರಾಸ್ತಿ ಆಯ್ಕೆಯಲ್ಲಿ ಮೋಸ ಹೋಗ್ತಕ್ಕಂಥ ಒಂದು ಸಾಧ್ಯತೆಗಳನ್ನು ಸಾಮಾನ್ಯವಾಗಿ ಈ ನೂತನ ಸಂವತ್ಸರದಲ್ಲಿ ನೀವು ನೋಡಬಹುದು. ದಶಮಕೇತು ಅಂತಕ್ಕಂಥವನು ನಿಮಗೆ ಮೇಲಧಿಕಾರಿಗಳಿಂದ ಸ್ಪಂದನೆ ಅಂತಕ್ಕಂಥದ್ದು ಅಥವಾ ನಿಮಗೆ ಕೆಲಸ ಕಾರ್ಯಗಳಿಗೆ ಅವರು ಸ್ಪಂದಿಸ್ತಾ ಇರ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಪರಿಸ್ಥಿತಿಗಳನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಅಷ್ಟೊಂದು ಉತ್ತಮ ಅನ್ನೋ ರೀತಿಯಲ್ಲಿಲ್ಲ. ಮೇ ನಂತರ ಚೆನ್ನಾಗಾಗುತ್ತೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ, ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ. ಮತ್ತು ಶುಭ ಕಾರ್ಯ ಪ್ರಯತ್ನದಲ್ಲೂ ಕೂಡ ಅನುಕೂಲದ ವರ್ಷವಾಗಿ 2026 ನಿಮಗೆ ಪ್ರಾಪ್ತಿಯನ್ನು ಕೊಡುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಲಾಭ, ಗುಪ್ತ ಲಾಭ ಅಂತಕ್ಕಂಥ ರೀತಿಯಲ್ಲಿ ಎಲ್ಲಿ ನಿರೀಕ್ಷೆ ಮಾಡಿರ್ತೀರೋ ಅಲ್ಲಿ ಆಗೋದಿಲ್ಲ, ಎಲ್ಲಿ ನಿರೀಕ್ಷೆ ಮಾಡಿರಲ್ಲೋ ಅಲ್ಲಿ ನಿಮಗೆ ಈ ರೀತಿಯಲ್ಲಿ ಡ್ಯುಯಲ್ ರೀತಿಯಲ್ಲಿ ಆಗುತ್ತೆ, ಉಲ್ಟಾ ಪಲ್ಟಾ ಅಂತಕ್ಕಂಥ ಸ್ಥಿತಿ. ಸ್ವಲ್ಪ ಮೋಜು ಮಸ್ತಿ ಮತ್ತು ಲಕ್ಸುರಿ ಲೈಫ್ ಅಂತ ಏನು ಕರಿತೀವಲ್ಲ, ಸಿರಿವಂತಿಕೆ ಜೀವನ, ಅದ್ರ ಕಡೆಗೆ ತುಂಬ ಜಾರ್ತಿರಿ, ಮಾಡಬೇಡಿ ಅದನ್ನು. ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಈ ನೂತನ ಸಂವತ್ಸರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಏನಂದರೆ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ತುಪ್ಪದ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಧನುಸ್ಸು ರಾಶಿಗೆ ಸಂಬಂಧಪಟ್ಟಂತೆ ರೀತಿಯಲ್ಲಿ ನೋಡಿದಾಗ ಗುರುಬಲ ಇದೆ, ಶನಿ ಚತುರ್ಥ ಭಾವ, ಅರ್ಧಾಷ್ಟಮ ಶನಿ ಅಂತಕ್ಕಂಥ ರೀತಿಯಲ್ಲಿ ಕರೆಯುವಂಥದ್ದು. ಹಾಗಾಗಿ
ನಿಮಗೇನಾಗತ್ತೆ, ಶನಿದು ಸ್ವಲ್ಪ ಮಂಕನ್ನು ಕವಿಸಬಹುದು. ಅದರಲ್ಲೂ ಕೂಡ ರಾಶಿಗೆ ಶನಿಯ ದೃಷ್ಟಿ ನೇರವಾಗಿ ಬೀಳ್ತಕ್ಕಂಥ ದಶಮ ದೃಷ್ಟಿ ಬೀಳ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಮರೆವು, ಮಂದತ್ವ, ನಿಧಾನ, ನಿದ್ರಾಭಾವ, ಯಾಕೋ ಮನಸ್ಸಿಗೆ ಏನೋ ಉತ್ಸಾಹ ಇಲ್ಲ ಅನ್ನೋ ರೀತಿಯಾದಂಥ ಪರಿಸ್ಥಿತಿಯನ್ನು ತರಬಹುದು. ಆದರೂ ಗುರುಬಲ ಇರ್ತಕ್ಕಂಥದ್ದು ನಿಮಗೆ ಉತ್ಸಾಹ ಇಲ್ಲದಿದ್ದರೂ ಕೂಡ ಕೆಲಸ ಕಾರ್ಯವನ್ನು ಮಾಡುವಂಥ ಪರಿಸ್ಥಿತಿಯನ್ನು ತಂದು ನಿಲ್ಲಿಸ್ತಾನೆ. ಅಥವಾ ಒಂದು ಸಣ್ಣದಾಗಿ ಒಂದು ಪರಿವರ್ತನೆ ಅಂತಕ್ಕಂಥ ರೀತಿಯಲ್ಲೋ, ಅಥವಾ ತಾನು ಮಾಡೋ ತಪ್ಪು ಅಂತ ಅರ್ಥ ಮಾಡಿಕೊಂಡು ಅರಿವಿಗೆ ತಂದುಕೊಂಡು ಹಿಂಗಿದ್ರೆ ಸರಿಯಾಗಲ್ಲ ಅನ್ನೋ ರೀತಿಯಲ್ಲಿ ಕಾರ್ಯಚಟುವಟಿಕೆಯನ್ನು ಮಾಡ್ಕೊತಕ್ಕಂಥದ್ದು, ಈ ಪರಿವರ್ತನೆ ಮಾತ್ರ ಬಂದೇ ಬರಬೇಕು, ಬಂದೇ ಬರ್ತದೆ. ಹಣಕಾಸಿನ ಸ್ಥಿತಿಗತಿಗಳು ಮೇವರೆಗೆ ಪರವಾಗಿರೋದಿಲ್ಲ. ಮೇ ನಂತರ ಸ್ವಲ್ಪ ನಿಮಗೆ ಕೊರತೆಯನ್ನು ತರುವಂಥ ಸಾಧ್ಯತೆಗಳು, ಏನು ಬಂದರೂ ಕೂಡ ಅದನ್ನು ನಿಭಾಯಿಸ್ತೀರಿ ಮೇವರೆಗೆ, ಅದರಲ್ಲೇನು ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಮಕ್ಕಳ ಜೀವನದಲ್ಲಿ ಒಂದು ಸಣ್ಣದಾದಂಥ ಬದಲಾವಣೆಯನ್ನು ನೋಡಬಹುದು, ಅಥವಾ ಭಾಗ್ಯೋದಯ, ಮಕ್ಕಳ ಜೀವನದಲ್ಲಿ ಒಂದು ಭಾಗ್ಯೋದಯ ಅಂತಕ್ಕಂಥ ಸ್ಥಿತಿನಲ್ಲಿ ಕಾಣುವಂಥದ್ದು ಉಂಟು. ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಮರವಿರುತ್ತೆ, ಶ್ರಮ ಜಾಸ್ತಿ ಹಾಕಿದರೆ ಒಳ್ಳೆ ಫಲವನ್ನು ಖಂಡಿತವಾಗಲೂ ನೋಡಬಹುದು. ಶ್ರಮ ಜಾಸ್ತಿ ಹಾಕಬೇಕಷ್ಟೇ. ಮರವು, ಯಾಕಂದರೆ ಶನಿ ಅಲ್ವಾ, ಮರವು ಕೊಡ್ತಾನೆ, ಅದಕ್ಕೆ ಏನು ಮಾಡಬೇಕು, ಶ್ರಮ ಜಾಸ್ತಿ ಆಗಬೇಕಂದ್ರೆ ಅವನು ಮಾಡುವಂಥದ್ದೇ ಹಾಗೆ. ತುಂಬ ಯಾವುದೇ ಸಿಗಬೇಕಂದ್ರೆ ತುಂಬ ದೀರ್ಘಾವಧಿಯ ಸಮಯವನ್ನು ತೆಗೆದುಕೊಳ್ಳೋದ್ರಿಂದ ನೀವು ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ. ಷಷ್ಠ ಪ್ರಭಾವ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಮೇ ನಂತರ ಸ್ವಲ್ಪ ಹದಗೆಡಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಅಲ್ಲಿವರೆಗೆ ಏನು ಬಂದ್ರೂ ಸುಧಾರಿಸುತ್ತೆ, ಚಿಂತೆ ಮಾಡುವಂಥ ಅವಶ್ಯಕತೆ ಏನಿರೋದಿಲ್ಲ. ಉದ್ಯೋಗದ ಮಾಡುವಂಥವ್ರಿಗೆ, ಕೂಲಿ ಕೆಲಸ, ಗುತ್ತಿಗೆ ಕೆಲಸ, ಈ ಕೆಲಸ ಕಾರ್ಯಗಳಿರ್ತಕ್ಕಂಥವ್ರಿಗೆ, ಕಂಪ್ನಿಗಳ ಕೆಲಸ ಕಾರ್ಯಗಳಿರ್ತಕ್ಕಂಥವ್ರಿಗೆ ಅಷ್ಟೊಂದು ತೃಪ್ತಿಕರವಾದಂಥ ರೀತಿಯಲ್ಲಿ ಇರೋದಿಲ್ಲ. ಮತ್ತು ಉದ್ಯೋಗ ನಷ್ಟವಾಗುವಂಥದ್ದು, ಉದ್ಯೋಗ ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಬರಬಹುದು. ಅದರಲ್ಲೂ ಕೂಡ ಎಕ್ಸ್ಪೆಷಲಿ ಮೇ ನಂತರ ನಿಮಗೆ ಕಷ್ಟದ ದಿವಸಗಳು ಇನ್ನಷ್ಟು ಜಾಸ್ತಿ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ತಂದೆಯೊಂದಿಗೆ ಶತ್ರುತ್ವವು ಮತ್ತು ತಂದೆಯೊಂದಿಗೆ ಕಲಹವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ, ಮತ್ತು ಯಾಕೋ ತಂದೆಯನ್ನು ಕಂಡ್ರೆ ಸ್ವಲ್ಪ ಬೇಸರವಾಗ್ತಕ್ಕಂಥ ಕೆಲವೊಂದು ವಾತಾವರಣಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಮೇಲಧಿಕಾರಿಗಳಿಂದ ಸ್ವಲ್ಪ ದಂಡನೆ, ನಿಮ್ಮ ಮೇಲೆ ಪ್ರಭಾವವನ್ನು ತೋರಿಸ್ತಕ್ಕಂಥದ್ದು ಅವರು, ಇವೆಲ್ಲವೂ ಕೂಡ ಬರ್ತದೆ. ಸ್ವಲ್ಪ ಲಾಭದ ಪ್ರಮಾಣ ನಿರೀಕ್ಷಿತ ಅಂತಕ್ಕಂಥ ರೀತಿಯಲ್ಲಿಲ್ಲ ಅಂದ್ರೂ ಕೂಡ ಓಕೆ ಅನ್ನೋ ರೀತಿಯಲ್ಲಿ ಕಾಣುತ್ತೆ. ನೀವು ಮಾಡುವಂಥ ವ್ಯವಹಾರದ ಲಾಭ ಅನ್ನುವಂಥ ಸ್ಥಿತಿಯನ್ನು ನೋಡಬಹುದು. ಮೋಜು ಮಸ್ತಿಗಳು ಜಾಸ್ತಿ ಆಗುತ್ತೆ, ಕಡಿಮೆ ಮಾಡ್ತಕ್ಕಂಥದ್ದು ಸೂಕ್ತ. ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಧನುಸ್ಸು ರಾಶಿನವರು ನೂತನ ಸಂವತ್ಸರದಲ್ಲಿ ಅಂತಕ್ಕಂಥ ರೀತಿ ನೋಡಿದಾಗ ಎಕ್ಸ್ಪೆಷಲಿ ಸಾಧ್ಯವಾದಷ್ಟು ಗುರುಚರಿತ್ರೆಯನ್ನು ಪಾರಾಯಣವನ್ನು ಮಾಡ್ತಕ್ಕಂಥದ್ದು ಸೂಕ್ತ 2026. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮಕರ ರಾಶಿನವರು ಏನು ಮಾಡಿಕೊಳ್ಬೇಕಾಗತ್ತೆ, ಅಥವಾ ಯಾವ ರೀತಿಯಲ್ಲಿ ಸಮಸ್ಯೆಗಳು ಉತ್ಪತ್ತಿಯಾಗುತ್ತೆ. ಮೇವರೆಗೆ ನಿಮಗೆ ಸಮಸ್ಯೆಗಳಿದೆ. ಶನಿ ಬಲ ಇದೆ, ಶನಿ ತೃತೀಯ, ಧನಭಾವ ರಾಹು, ಷಷ್ಠದಲ್ಲಿರ್ತಕ್ಕಂಥ ಗುರು, ಅದಾದ ಮೇಲೆ ಗುರುಬಲ ಬರ್ತದೆ, ಮೇ ನಂತರವಾಗಿ ಗುರುಬಲ ಬರ್ತದೆ. ಹಾಗಾಗಿ ಏನಾಗ್ತದೆ, ನಿಮಗೆ ಒಳ್ಳೆಯ ರಿಸಲ್ಟನ್ನು ನೀವು ಮೇ ನಂತರವಾಗಿ ನೋಡಬಹುದು, ಅಭಿವೃದ್ಧಿಯನ್ನು ನೋಡಬಹುದು, ಅವಕಾಶಗಳು ಬರುವಂಥದ್ದು, ಸ್ಪರ್ಧೆಗಳಲ್ಲಿ ಜೀವನ ಸಾಧಿಸ್ತಕ್ಕಂಥ ಸಂದರ್ಭ, ಆರ್ಥಿಕವಾದಂಥ ಮುಗ್ಗಟ್ಟುಗಳಿಂದ ಅಥವಾ ಕೊರತೆಯಿಂದ ಸಮಸ್ಯೆಯಿಂದ ಬಗೆಹರಿತಕ್ಕಂಥದ್ದು, ಕೌಟುಂಬಿಕವಾಗಿದ್ದಂಥ ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳು ಗೋಚರಿಸ್ತದೆ. ರಾಹು ಅಂತಕ್ಕಂಥನು ಅತಿಹಾಸಿಯನ್ನು ತೋರಿಸಿ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ತಪ್ಪು ಹೆಜ್ಜೆಯನ್ನು ಇಡ್ತಕ್ಕಂಥ ಸ್ಥಿತಿಯನ್ನೂ ಕೂಡ ತರ್ತಾನೆ. ಹಾಗಾಗಿ ಅತಿಹಾಸೆಗೆ ಬಲಿಯಾಗಬೇಡಿ. ಯಾರೋ ಅಧಿಕವಾಗಿ ಬಡ್ಡಿ ಕೊಡ್ತಾರೆ, ಅಲ್ಲೆಲ್ಲೋ ಜಾಸ್ತಿ ಬರುತ್ತೆ, ಅಲ್ಲಿ ಇನ್ವೆಸ್ಟ್ ಮಾಡೋದು, ಇಲ್ಲಿ ಇನ್ವೆಸ್ಟ್ ಮಾಡೋದು, ಕಂಪ್ನಿನ ಮುಚ್ಕೊಂಡು ಹೋಗ್ಬಿಡ್ತಾರೆ. ಈ ರೀತಿ ಆಗುತ್ತೆ. ಕೆಲವೊಂದು ಬರ್ತವೆ, ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಎಂಥದ್ದು ಆ್ಯಪು, ಇಲ್ಲೆಲ್ಲೋ ಗೋಲ್ಡ್ ಇನ್ವೆಸ್ಟ್ ಮಾಡಿ, ಅದೆಲ್ಲೋ ಇನ್ನೊಂದು ಇನ್ವೆಸ್ಟ್ ಮಾಡಿ, ಹಾಗೆ ಮಾಡಿ ಹೀಗೆ ಮಾಡಿ ಕಂಪ್ನಿ ಮುಚ್ಕೊಂಡು ಹೋದ ಅಂದರೆ ಹೋಯಿತು. ಇಲ್ಲೆಲ್ಲ ಮ್ಯಾಕ್ಸಿಮಮ್ ಇಂಥವಕ್ಕೆಲ್ಲ ಎಜುಕೇಟೆಡ್ ಅಂತ, ಅಥವಾ ವಿದ್ಯಾರ್ಥಿಗಳು, ಅಥವಾ ತುಂಬ ತಿಳಿದಂಥವರು, ಹೆಚ್ಚು ಓದಿದ್ದಾರೆ, ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟ್ರ್ ಆಗಿದ್ದಾರೆ ಅಂತಾರಲ್ಲ, ಅಂಥವ್ರು ಜಾಸ್ತಿ ಬೀಳ್ತಾರೆ. ಇಂಥವಕ್ಕೆ ಬೀಳಬೇಡಿ, ಹೋಗ್ತದೆ ಖಂಡಿತವಾಗಲೂ. ಸುಮಾರು ಮೋಸ ಆಗ್ತದೆ ನೋಡಿ. ಭೂಮಿ ವಿಚಾರ ಚೆನ್ನಾಗಿದೆ, ಆಸ್ತಿ ವಾಹನ ಖರೀದಿ ಮಾಡಬೇಕು, ತುಂಬ ಚೆನ್ನಾಗಿದೆ ಈ 2026 ಅಂತಕ್ಕಂಥದ್ದು ನಿಮಗೆ. ಇನ್ನು ಪಂಚಮ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಏನಾಗ್ತದೆ, ಮಕ್ಕಳ ಭವಿಷ್ಯದಲ್ಲಿ ಒಂದು ಬದಲಾವಣೆಗಳನ್ನು ತರಬೇಕು ಅನ್ನೋ ರೀತಿಯ ಪ್ರಯತ್ನವನ್ನು ಮಾಡ್ತಿದ್ರೆ ಅಲ್ಲೂ ಕೂಡ ಅನುಕೂಲವಾಗ್ತಕ್ಕಂತಹ ಸಾಧ್ಯತೆಗಳೆಲ್ಲವೂ ಕೂಡ ಕಾಣುತ್ತೆ. ಶುಭ ಕಾರ್ಯ ಪ್ರಯತ್ನ,
ಮೇ ನಂತರವಾಗಿ ಚೆನ್ನಾಗಿದೆ. ಮೇ ನಂತರ ನಿಮಗೆ ಉತ್ತಮವಾದಂಥ ಫಲಗಳೇ ಬರಬೇಕು. ಜನ್ಮಜಾತಕ ಬಲ ಇತ್ತು ಅಂದರೆ ಒಳ್ಳೆ ಫಲಗಳನ್ನ ನೀವು ನೋಡ್ತೀರ. ಅಟ್ಲೀಸ್ಟ್ ಜನ್ಮಜಾತಕದ ಬಲ ಇಲ್ಲ ಅಂದರೆ 50% ಆದ್ರೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಗುರುಬಲ ಅಂತಕ್ಕಂಥದ್ದು ಅಥವಾ ಗುರುದೃಷ್ಟಿ ಅಂತಕ್ಕಂಥದ್ದು ರಾಶಿ ಮೇಲೆ ಅಥವಾ ಲಗ್ನದ ಮೇಲೆ, ಮಕರ ರಾಶಿ ಮಕರ ಲಗ್ನದ ಮೇಲೆ ಬೀಳ್ತಕ್ಕಂಥದ್ದಾಗಿರೋದ್ರಿಂದ ಆಕಸ್ಮಿಕವಾಗಿ ನಿಮಗೇನೋ ಒಂದು ಬದಲಾವಣೆ, ಆಕಸ್ಮಿಕವಾಗಿ ಉದ್ಯೋಗ ಪ್ರಾಪ್ತಿ, ಆಕಸ್ಮಿಕವಾಗಿ ಅದೃಷ್ಟ ಅಂತಕ್ಕಂಥ ಸ್ಥಿತಿ, ಆಕಸ್ಮಿಕವಾಗಿ ಒಂದು ಒಳ್ಳೆಯ ಉತ್ತಮವಾದಂಥ ಅವಕಾಶಗಳು ಅಂತಕ್ಕಂಥ ನಿಮಗೆ ಎದುರಿಗೆ ಬಂದು ನಿಲ್ತಕ್ಕಂಥದ್ದು, ಈ ಸ್ಥಿತಿಗತಿಗಳು ಸಾಮಾನ್ಯವಾಗಿ ಈ ನೂತನ ಸಂವತ್ಸರದಲ್ಲಿ ನೀವು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ. ವಿದ್ಯಾಭ್ಯಾಸ ಹೈಯರ್ ಎಜುಕೇಷನ್ ಮಾಡುವಂಥವ್ರಿಗೆ ಸ್ವಲ್ಪ ಎಲ್ಲೋ ತೊಡಕು ಆಗಬಹುದು, ಎಚ್ಚರಿಕೆ. ಆದರೆ ವಿದೇಶದಲ್ಲೆಲ್ಲೋ ಎಜುಕೇಷನ್ ಕಾರಣಾರ್ಥವಾಗಿಯೋ ಅಥವಾ ಉದ್ಯೋಗ ಕಾರಣಾರ್ಥವಾಗಿಯೋ ಬೇರೆ ದೇಶಕ್ಕೆ ಹೋಗಬೇಕು ಅನ್ನೋ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಬೇರೆ ರಾಜ್ಯಕ್ಕೆ ಹೋಗಬೇಕು ಅನ್ನುವಂಥ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಒಂದು ಅನುಕೂಲವನ್ನು ಮಕರ ರಾಶಿನವರು ನೋಡೋದಕ್ಕೆ ದಾರಿದೆ. 2026 ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ಈ ಒಂದು ನೂತನ ಸಂವತ್ಸರದಲ್ಲಿ ದುರ್ಗೆಯ ಆರಾಧನೆ ಅಥವಾ ದುರ್ಗಾ ನಾಮಸ್ಮರಣೆಯನ್ನು ಮಾಡುವಂಥದ್ದು ಅಥವಾ ಪ್ರತಿ ಮಂಗಳವಾರ ಅಮ್ಮನವರ ದರ್ಶನವನ್ನು ಮಾಡ್ತಕ್ಕಂಥ ಪ್ರಯತ್ನ ಇದನ್ನು ಮಾಡಿ ಖಂಡಿತ ಏನೇ ತೊಂದರೆ ತಾಪತ್ರೆಗಳಿದ್ರೂ ಕೂಡ ನಿವಾರಣೆ ಆಗತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಬೇಡ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟಂತೆ ಗುರುಬಲ ಇದೆ. ಶನಿ ಅಂತಕ್ಕಂಥವನು ಇನ್ನೇನು 7.5 7.5 ವರ್ಷದಲ್ಲಿ 6.5 ವರ್ಷ ಮುಗಿಸಿಬಿಟ್ಟಿದ್ದೀರಿ. ಇನ್ನು ಮಿಕ್ಕಿದ್ದೇನಿದೆ ಅದನ್ನು ಇನ್ನು 2.5 ವರ್ಷ ಮುಗಿಸ್ಬೇಕಾಗತ್ತೆ. ಮುಗೀತು ಅಂದರೆ ಎಲ್ಲವೂ ಕೂಡ ಸರಿಯಾಗುತ್ತೆ ಅನ್ನೋ ರೀತಿಯಲ್ಲಿ ಕಾಣುತ್ತದೆ. ಬಟ್ ಆದರೆ ಜನ್ಮಜಾತಕದ ಬಲ ಬೇಕಾಗತ್ತೆ ನಿಮಗೆ. ಕೆಲವೊಂದು ಬಾರಿ ಜನ್ಮಜಾತಕದ ಬಲ ಇದ್ದರೆ 7.5 ಬಂದ್ರೂ ಕೂಡ ಯಾವ ಪರಿಣಾಮವನ್ನು ನೀವು ನೋಡೋದಕ್ಕೆ ಸಾಧ್ಯ ಇರೋದಿಲ್ಲ, ಆ ರೀತಿಯಲ್ಲಿರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಏನಾಗುತ್ತೆ, ಕುಂಭರಾಶಿನವ್ರಿಗೆ ಈಗ ಸದ್ಯದ ಮಟ್ಟಿಗೆ ಗುರುಬಲ ಇದೆ ಮೇವರೆಗೆ. ಅಲ್ಲಿವರೆಗೆ ಹೇಗೋ ಹಾಗೆ ಬ್ಯಾಲೆನ್ಸ್ ಆಗುತ್ತೆ, ಮ್ಯಾನೇಜ್ ಆಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಅದರಲ್ಲೂ ರಾಹು ಬೇರೆ ರಾಶಿನಲ್ಲೇ ಕುಳಿತಿದ್ದಾನೆ, ಅಂದರೆ ಕುಂಭಲಗ್ನ ಅಥವಾ ಕುಂಭರಾಶಿನಲ್ಲೇ ಕುಳಿತಿದ್ದಾನೆ. ಹಾಗಾಗಿ ಅವನು ಕನ್ಫ್ಯೂಸ್ ಜಾಸ್ತಿ ಮಾಡ್ತಾನೆ, ಗೊಂದಲಗಳನ್ನು ಜಾಸ್ತಿ ಮಾಡ್ತಾನೆ, ಗಾಬರಿಗಳನ್ನು ಜಾಸ್ತಿ ಮಾಡ್ತಾನೆ, ಒಂದು ಭ್ರಮೆಯನ್ನು ತರ್ತಾನೆ, ಮಾಟಮಂತ್ರ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ತರ್ತಾನೆ. ಸಪ್ತಮ ಕೇತು ಅಂತಕ್ಕಂಥವನು ದಾಂಪತ್ಯ ಸೌಖ್ಯದಿಂದ ವಿಮುಕ್ತನಾಗಿ ಮಾಡ್ತಾನೆ ಅಥವಾ ದಾಂಪತ್ಯವನ್ನೇ ಮುರಿದು ಹಾಕುವಂಥ ಪರಿಸ್ಥಿತಿಯನ್ನು ತರಬಹುದು ಕೇತು ಅಂತಕ್ಕಂಥವನು. ಯಾಕೋ ಆ ಸಾಮರಸ್ಯ ಅಂತಕ್ಕಂಥದ್ದು, ಹೊಂದಾಣಿಕೆ ಅಂತಕ್ಕಂಥದ್ದು ಬರದಂಥ ರೀತಿಯಲ್ಲಿ ರಾಹುಕೇತು ಅಂತಕ್ಕಂಥವ್ರು ಮಾಡೋದಕ್ಕೆ ದಾರಿ ಇರ್ತದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಧಾನದ ಒಂದು ಪ್ರಗತಿ, ತುಂಬ ಕೊರತೆ ಅಂತ ಇಲ್ಲ. ಇದಕ್ಕೆ ಹಿಂದೆ ಇದ್ದಂಥ ಪರಿಸ್ಥಿತಿ ಈಗ ಬರೋದಿಲ್ಲ. ಈ ನೂತನ ಸಂವತ್ಸರೇ ಒಂದು ಸುಧಾರಣೆ ಆಗೋದಕ್ಕೆ ದಾರಿ ಇದೆ. ಅಟ್ಲೀಸ್ಟ್ ಒಂದು 30% ಆದ್ರೂ ಕೂಡ ನಿಮ್ಮ ಆರ್ಥಿಕವಾದಂಥ ಸ್ಥಿತಿಗತಿಗಳು ಸುಧಾರಣೆ ಆಗುತ್ತೆ. ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಭೂಮಿ ಲಾಭವಾಗ್ತಕ್ಕಂಥದ್ದು, ವಾಹನ ಲಾಭವಾಗ್ತಕ್ಕಂಥದ್ದು, ಬಂಧುಗಳಿಂದ ಸ್ವಲ್ಪ ಲಾಭ, ಅನುಕೂಲ, ಯೋಗಫಲ ಅನ್ನೋ ರೀತಿಯಾದಂಥ ಪರಿಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ. ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಆಗುವಂಥ ಸಾಧ್ಯತೆಗಳು, ಹೆಚ್ಚು ಅಂಕವನ್ನು ಗಳಿಸ್ತಕ್ಕಂಥದ್ದನ್ನು ಸಾಮಾನ್ಯವಾಗಿ ಈ ನೂತನ ಸಂವತ್ಸರದಲ್ಲಿ ನೀವು ನೋಡ್ತೀರಿ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಮಕ್ಕಳಿಂದ ಅಂತ ಏನಾಗ್ತದೆ, ಭಾವನಾತ್ಮಕವಾದಂಥ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಇರುಸು ಮುರುಸು ಆದ್ರೂ ಕೂಡ ಸ್ವಲ್ಪ ತ್ಯಾಪೆ ಹಚ್ಚಿಕೊಂಡು ಹೋಗುವಂಥ ಸ್ಥಿತಿ ಇರುತ್ತೆ. ಮತ್ತು ಈ ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ತಪ್ಪು ಆಯ್ಕೆ ಮಾಡ್ತಕ್ಕಂಥ ಸ್ಥಿತಿ ಇರುತ್ತೆ. ಮುಂದೆ ಭವಿಷ್ಯ ಕುತ್ತಾಗುವಂಥದ್ದನ್ನು ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಅವಘಡಗಳಿಂದ ಪಾರಾಗ್ತೀರಿ, ಅಪಘಾತಗಳಿಂದ ಪಾರಾಗ್ತೀರಿ. ಯಾವುದೇ ತೊಂದರೆ, ತುಂಬ ಗಂಭೀರವಾದ ಸಮಸ್ಯೆಗಳು ಏನೋ ಬರುತ್ತೆ ಅನ್ನೋ ರೀತಿಯಲ್ಲಿ ಏನಾದ್ರು ಭ್ರಮೆ ಇದ್ದರೆ ತೆಗೆದಾಕಿ, ಅಂಥವೇನೂ ಆಗೋದಿಲ್ಲ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ. ಉನ್ನತ ವಿದ್ಯಾಭ್ಯಾಸ ಚೆನ್ನಾಗಿದೆ, ಪ್ರಯತ್ನವನ್ನು ಮಾಡಬಹುದು. ಉದ್ಯೋಗದ ಹುಡುಕಾಡಲಿರ್ತಕ್ಕಂಥವ್ರಿಗೆ, ಅಂದರೆ ವಿದ್ಯಾರ್ಹತೆಗೆ ತಕ್ಕನಾದಂಥ ರೀತಿಯಲ್ಲಿ ಉದ್ಯೋಗದ ಹುಡುಕಾಡಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂತಹ ಅವಕಾಶಗಳು, ಪ್ರಾಪ್ತಿ, ಯೋಗಫಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೀವು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಸ್ಪಷ್ಟವಾಗಿ ತೋರಿಸುತ್ತೆ. ಮೇವರೆಗೆ ಏನು ಬಂದ್ರೂ ಕೂಡ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡ್ತೀವಿ, ಎಲ್ಲವೂ ಕೂಡ ಸುಧಾರಿಸುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಬೇಡ. ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ತುಂಬ ಯಾಕೆ ಪಾಯಿಂಟ್ಗಳನ್ನು ಹೇಳ್ತಿದ್ದೀನಿ ಅಂತಂದರೆ, ಸುಮ್ಮನೆ ಎಳ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಪಾಯಿಂಟ್ಸ್ ನಿಮ್ಗೆ ಏನು ಬೇಕೋ ಅದನ್ನು ಹೇಳ್ಬಿಡ್ಬೇಕು, ಸುಮ್ಮನೆ ಆಗಿಬಿಡ್ಬೇಕು. ಅದಕ್ಕೋಸ್ಕರ ಇಲ್ಲಾಂದರೆ ಎಳೆಯೋದಾದ್ರೆ ಎಳೆದು ಬಿಡ್ಬೋದು ನಾವು ಕೂಡ. ಬಟ್ ಇರಲಿ, ಭಗವಂತನ ಆಶೀರ್ವಾದ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆದರೆ ಕುಂಭರಾಶಿನವ್ರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಕೂಡ ಗಣಪತಿಗೆ ಬಿಳಿ ಎಕ್ಕದ ಹೂವನ್ನು ಪ್ರತಿ ಸೋಮವಾರ ಅರ್ಪಿಸಿ. ನಿಮಗೆ
ನೋಡಿ ಅದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ನೋಡಿ, ಒಂದೇ ಹೂವು ಅರ್ಪಿಸಿ, ಬಿಳಿ ಅಕ್ಕದ ಹೂವನ ಗಣಪತಿಗೆ ಜಾಸ್ತಿ ಕೀಳಬೇಡಿ, ಗಿಡಕ್ಕೂ ನೋವಾಗುತ್ತೆ. ಒಂದೇ ಹೂವನ್ನು ತಂದು ಭಕ್ತಿಪೂರ್ವಕವಾಗಿ ಗಣಪತಿ ಪಾದಕ್ಕೆ ಸಮರ್ಪಣೆ ಮಾಡಿ, ಏನೋ ಒಂದು ಮಿರಾಕಲ್ ಅನ್ನೋ ರೀತಿಯಲ್ಲಿ ನಡೀತದೆ ನೋಡಿ ಬೇಕಾದರೆ ಕುಂಭರಾಶಿನವ್ರಿಗೆ. ಇನ್ನು ಮೀನರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮೀನರಾಶಿನವ್ರಿಗೆ ಏನು ಮಾಡಿಕೊಳ್ಬೇಕಾಗತ್ತೆ? ಗುರುಬಲ ಇಲ್ಲ, ಜನ್ಮಶನಿ ಕಾಟ, ಆರೋಗ್ಯ ಕೈ ಕೊಡ್ತದೆ, ಏನೋ ಜಿಡ್ಡುಗಟ್ಟಂಗೆ ಆಗ್ತದೆ, ಉತ್ಸಾಹ ಇಲ್ಲ, ಅವಮಾನ, ಅಪವಾದ, ನಿಂದನೆ, ಕುಟುಂಬ ಗೌರವಕ್ಕೆ ಧಕ್ಕೆ, ಈ ರೀತಿಯಲ್ಲಿ ಭಾಳಷ್ಟು ತಿಸ್ರ ಒದ್ದಾಟ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುತ್ತೆ ಮೊದಲೇ ಮೇವರೆಗೆ. ಮೇ ನಂತರ ಅದರ ಪರಿಣಾಮ ತಗ್ಗುತ್ತೆ, ಗುರುದೃಷ್ಟಿ ಬರ್ತದೆ, ಗುರುಬಲ ಬರ್ತದೆ. ಆಗ ಏನಾಗತ್ತೆ, ಆಗುವಂಥ ಆಪತ್ತುಗಳು ಕಡಿಮೆ ಆಗುತ್ತೆ, ರಕ್ಷಣೆ ಅಂತಕ್ಕಂಥದ್ದು ಸಿಗತ್ತೆ. ತದನಂತರವಾಗಿ ಸ್ವಲ್ಪ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ, ವ್ಯವಹಾರ ಚಟುವಟಿಕೆ ವಿಚಾರ ಸಂಬಂಧಪಟ್ಟಂತೆ, ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಮೇ ನಂತರ ನಿಮಗೆ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ಉದ್ಯೋಗ ಒತ್ತಡಗಳು ಜಾಸ್ತಿ ಆಗುವಂಥ ಪರಿಸ್ಥಿತಿಗಳು ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಆರೋಗ್ಯದ ವಿಚಾರಕ್ಕೆ ಮೇವರೆಗೆ ಎಚ್ಚರಿಕೆಯಿಂದ ಇರಲೇಬೇಕು. ಪದೇ ಪದೇ ಅನಾರೋಗ್ಯ ಅಂತಕ್ಕಂಥದ್ದು ನಿಮಗೆ ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಸ್ವಲ್ಪ ದಾಂಪತ್ಯ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ. ಶುಭ ಕಾರ್ಯ ಪ್ರಯತ್ನ ಮೇ ನಂತರವೇ ಅದಕ್ಕೇನಾದ್ರು ಒಂದು ಪ್ಲಸ್ ಪಾಯಿಂಟ್ ಅಥವಾ ಒಳ್ಳೆ ಶುಭ ಫಲಗಳು ಸಿಗೋದಕ್ಕೆ ದಾರಿ. ಶುಭ ಕಾರ್ಯದ ವಿಚಾರ ಅಂದರೆ ಮದುವೆ ಮತ್ತೊಂದು ವಿಚಾರ ಸಂಬಂಧಪಟ್ಟಂತೆ, ಪಾಲುದಾರಿಕೆ ವ್ಯವಹಾರ ಮಾಡುವಂಥವ್ರಿಗೆ ಮನಸ್ತಾಪಗಳು ಬಂದು ಬೇರೆ ಆಗುವಂಥ ಪರಿಸ್ಥಿತಿಗಳು, ಡೈವರ್ಸ್ ಕೇಸಸ್ ಜಾಸ್ತಿ ಆಗುವಂಥದ್ದು. ಸಾಮಾನ್ಯವಾಗಿ ಈ ನೂತನ ಸಂವತ್ಸರದಲ್ಲಿ ಹೆಚ್ಚು ಡೈವರ್ಸ್ ಕೇಸಸ್ಗಳು ಮೀನರಾಶಿನವ್ರದ್ದು ನೋಡ್ತೀರಿ. ಸಾಮಾನ್ಯವಾಗಿ ಅಷ್ಟಮ ಪ್ರಭಾವ, ಉದ್ಯೋಗ ಒತ್ತಡ ಇದ್ದೇ ಇರುತ್ತೆ. ಅಷ್ಟಮ ಪ್ರಭಾವ ತುಂಬ ಆಪತ್ತುಗಳು ಬರುವಂಥದ್ದು ಏನಿರ್ತವಲ್ಲ, ಏನೋ ಗಂಭೀರವಾಗಿ ಏನೋ ಆಗಿಬಿಡ್ತದೆ, ನಮ್ಮ ಜೀವನನೇ ಮುಳುಗೋಯ್ತು, ನಮ್ಮ ಆಯುಷ್ಯನೇ ಹೋಗ್ಬಿಡ್ತದೆ, ಆಯುಷ್ಯ ಕುತ್ತೇ ಬಂದುಬಿಡ್ತದೆ, ಈ ರೀತಿಯಾದಂಥ ಏನಾದರೂ ತಾಡ್ಸಿದ್ರೆ ತೆಗೆದಾಕಿ ಅಂಥವೇನೂ ಆಗೋದಿಲ್ಲ. ಕಷ್ಟಗಳಿರ್ತದೆ, ಬಟ್ ನಿಭಾಯಿಸೋದಕ್ಕೆ ಭಗವಂತ ಒಂದು ದಾರಿ ಅಂತಕ್ಕಂಥ ರೀತಿಯಲ್ಲಿ ಕೊಡ್ತಾನೆ. ರಾಹು ನಿದ್ರೆ ಮಾಡಬೇಕಾದ್ರೆ ತುಂಬ ಚಿಂತನೆಗಳು ಜಾಸ್ತಿ ಬರ್ತದೆ, ಮತ್ತು ಭ್ರಮೆ ಅಂತಕ್ಕಂಥ ರೀತಿಯಲ್ಲಿ ಹಾಗೆ ಹೀಗೆ ಅದು ಇದು ಅಂತಕ್ಕಂಥ ರೀತಿಯಲ್ಲಿ ನೆಗೆಟಿವ್ ಥಾಟ್ಸ್ಗಳು ವಿಪರೀತವಾಗಿ ಬರ್ತದೆ. ಏನೋ ಅಕ್ಕಪಕ್ಕ ಓಡಾಡಿದಂಥ ಪರಿಸ್ಥಿತಿಗಳು, ಹಿಂಗೆ ಒಂದು ರೀತಿಯಾದಂಥ ಸರಿಯಾಗಿ ನಿದ್ರೆ ಮಾಡೋಕ್ಕಾಗದಂಥ ಒಂದು ಪರಿಸ್ಥಿತಿಯನ್ನು ತರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮೀನರಾಶಿನೋಗಿ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ಶನಿದು ಕಡಿಮೆ ಮಾಡಲೇಬೇಕು. ಮೋಕ್ಷ ಭಾವ ಆದರೆ ಮೀನರಾಶಿಯವರಿಗೆ ಒಂದು ವರದಾನ ಏನು ಗೊತ್ತಾ? ಆಧ್ಯಾತ್ಮಿಕವಾದಂಥ ಕ್ಷೇತ್ರಗಳು ಅಂತ ಏನಿದ್ದಾವಲ್ಲ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ವರದಾನ. ಅದ್ಭುತವಾದಂಥ ರೀತಿಯಲ್ಲಿ ಒಂದು ಸಾಧನೆ ಮತ್ತೊಂದು ಅಂತಕ್ಕಂಥ ಪ್ರಾಪ್ತಿಯಾಗುವಂಥದ್ದು. ಆಧ್ಯಾತ್ಮಿಕ ಒಂದು ಚಟುವಟಿಕೆಗಳು ಯಾರ್ಯಾರಿದ್ದರೋ ಅವರೆಲ್ಲರಿಗೂ ಕೂಡ ಲಾಭವಾಗ್ತಕ್ಕಂಥ ಸ್ಥಿತಿನಲ್ಲಿದೆ. ಹಾಗಾಗಿ ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಹನುಮಾನ್ ಚಾಲೀಸ್ ನಿಮಗೆ ರಕ್ಷಣೆ ಸಿಗಬೇಕು, ಅನುಕೂಲ ಆಗಬೇಕು. ಹನುಮಾನ್ ಚಾಲೀಸನ್ನು ಪಡೆದು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಎಲ್ಲರಿಗೂ 2026ನೇ ಇಸ್ವಿ ಶುಭಪ್ರದವೇ ಆಗಿರಲಿ ಅಂತಕ್ಕಂಥ ರೀತಿಯಲ್ಲಿ ಆ ಭಗವತಿಯನ್ನು ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ.